ಹಾಗೆ ಅವರು ಕಣ್ಣನ್ನು ಬಿಡಿಸ್ಬೇಕಾದ್ರೆ ಹೇಗೆ ಬಿಡಿಸ್ಬೇಕು ಅಂದರೆ ಪೂರ್ತಿ ಹೀಗೆ ಓಪನ್ ಆಗಿ ಬಿಡಿಸ್ಬಿಡ್ಬಾರ್ದಂತೆ ಟಕಾರ ಥರ. ಯಾಕಂದರೆ ಅನುಗ್ರಹ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಬಿಡಬೇಕು. ಅವರು ಒಂದು ತಟ್ಟೆನಲ್ಲಿ ಎಣ್ಣೆನೋ ಅಥವಾ ಕನ್ನಡಿ ಇಟ್ಕೊಂಡು ಆ ಶಿಲ್ಪಿ ಇರ್ತಾರಲ್ಲ ಅವನು ನಿಧಾನಕ್ಕೆ ಬಿಡಿಸ್ತಾನೆ. ಸ್ವಲ್ಪನೇ ಕಣ್ಣು ಬಿಚ್ಚಿರೋ ಹತ್ರ ಕಣ್ಣು ಬಿಡಿಸ್ತಾನೆ. ಯಾವಾಗ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಕಣ್ಣು ಬಿಡಿಸ್ಬೇಕಾದ್ರೆ ಆ ಥರ ಬಿಡಿಸೋದು. ದೊಡ್ಡದಾಗಿ ಹೀಗೆ ಬಿಟ್ಬಿಟ್ಟಿರಲ್ಲ. ಕೆಲವು ಆ ಥರ ಎಲ್ಲ ದೊಡ್ಡದಾಗಿ ಬಿಟ್ಬಿಟ್ಟಿದ್ರೆ ಅಡ್ಡಕ್ಕೊಂದು ಗೋಡೆ ಎಲ್ಲ ಕಟ್ಬಿಡ್ತಾರೆ, ನೇರವಾಗಿ ಬಿಡಬಾರ್ದು. ಹಾಗೆಯೇ ನಾವು ನೋಡ್ತೀವಿ ಪೂರ್ತಿ ಮೊದಲೇ ದೃಷ್ಟಿನೂ ನಮ್ಮ ಮೇಲೆ ಬಿಡಬಾರ್ದು ಭಗವಂತನನ್ನು ಅಂತ. ಸುಪ್ರಭಾತ ಎಲ್ಲ ಮಾಡಬೇಕಾದ್ರೆ ಶ್ರೀರಂಗದಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಮಾನಿಧಿ ಕಪಿಲೆ ಒಂದು ಕಣ್ಣಾಡಿ ಮೊದಲ ತಿರುಪಳ್ಳಿ ಚೇರಿದ ಕಡೆ ತೊಂಡರಡಿ ಇವರು ಆಳ್ವಾರ್ ಅವರ ತಿರುಪಳ್ಳಿ ಹೆಚ್ಚಿ ಬರ್ಕೊಟ್ರಲ್ಲ, ಅದರಲ್ಲಿ ಹೇಳ್ತಾರೆ ಮಾನಿಧಿ ಕಪಿಲೆ ಒಂದು ಕಣ್ಣಾಡಿ ಮೊದಲ. ಕಪಿಲೆ ಅಂದರೆ ಹಸುನ್ ಕರ್ಕೊಂಡು ಬರ್ತಾರೆ, ಮಾನಿಧಿ ಅಂದರೆ ಆನೆ ಕರ್ಕೊಂಡು ಬರ್ತಾರೆ. ಇದು ಕನ್ನಡಿನಲ್ಲಿ ಭಗವಂತನ ಮಗ ತೋರಿಸ್ತಾರೆ. ಅವನ ಮಗನ ಅವನಿಗೆ ತೋರಿಸ್ತಾರೆ. ನೋಡು ಹಿಂಗೆ ಎಷ್ಟು ಕೋಪವಾಗಿದೆ, ಈ ಥರ ಮುಖದಲ್ಲಿ ಬರಬೇಡ, ಪ್ರಸನ್ನವಾಗಿ ಬರಬೇಕು ನೀನು. ಎಲ್ಲರೂ ಆ ಥರ ಕೋಪದ ಮುಖದಲ್ಲಿ ನಿಗ್ರಹ ಮಾಡಿಬಿಟ್ರೆ ತಡ್ಕೊಳಕ್ಕಾಗಲ್ಲ ನಮಗೆ. ಅದಕ್ಕೆ ಆ ಥರ ಬರಬೇಡ ಅಂತ ಹೇಳೋದು. ಇದರಲ್ಲಿ ಸಿರಿದೆ ಎಮ್ಮೆ ಬಿಡಿ ಯಾವ ಸ್ವಲ್ಪನೇ ಅನುಗ್ರಹ ಮಾಡು, ಪೂರ್ತಿ ನೋಡ್ಬಿಟ್ರೆ ಖುಷಿ ಆಗ್ಬಿಡತ್ತೆ ಅಂತ. ಹೇಗೆ ಅಂದರೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಒಂದ್ಸತಿ ಕೃಷ್ಣ ಹಸ್ತಿನಾವತಿಗೆ ಬರಬೇಕಾದ್ರೆ ಮುಂಚಿತವಾಗಿ ಹೇಳಿ ಕಳಿಸ್ತಾನೆ. ಕೃಷ್ಣ ಹಾಗೆ ನೆಟ್ಟಿಗೆ ಬಂದ್ಬಿಟ್ರೆ ಎಲ್ಲರಿಗೂ ಒಂಥರ ಆಘಾತ ಆಗಿರತ್ತಂತೆ. ಇವರು ಕೃಷ್ಣ ಬಂದ್ಬಿಟ್ಟಿದಾರಂತೆ. ಅದರಲ್ಲೂ ಯಾರಿಗೆ ಅಂದರೆ ಭೀಷ್ಮ, ಕೃಪಾಚಾರ್ಯ, ದ್ರೋಣ ಅವರಿಗೆಲ್ಲ ತುಂಬ ಸಂತೋಷ ಪೂರೈಸಿ ಹೋಗ್ಬಿಡತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಕುಶಸ್ಥಲೇ ನಿವಸತಿ ಸತು ಪ್ರಾತರಿ ಹೈಪ್ಯತಿ. ಕುಶಸ್ಥಲ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ ಬಂದು ಹಿಡ್ಕೊಂಡು ಹೇಳಿ ಕಳಿಸ್ತಾನೆ. ಕುಶಸ್ಥಲೇ ನಿವಸತಿ, ಇಲ್ಲಿದ್ದೀನಿ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ. ಯಾಕಂದರೆ ಒಂದೇ ಸತಿ ಹೇಳಿಬಿಟ್ರೆ ಅವ್ರಿಗೆಲ್ಲ ತುಂಬ ಖುಷಿ ಆಗ್ಬಿಟ್ಟು ಆಘಾತ ಆಗ್ಬಿಡುತ್ತೆ, ವಯಸ್ಸಾದವ್ರು ತಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾನೆ. ಅದೇ ಥರ ರಾಮನೂ ಅಷ್ಟೇ ಸಿರಿದೆ ಸ್ವಲ್ಪನೇ ಹೇಳಬೇಕು ಒಳ್ಳೆ ಸುದ್ದಿನ ಅಂತ. ರಾಮ ಭರದ್ವಾಜಾಶ್ರಮದಲ್ಲಿ ವಾಪಸ್ ಬರಬೇಕಾದ್ರೆ ವನವಾಸದಿಂದ ಮತ್ತೆ ಭರದ್ವಾಜಾಶ್ರಮದಲ್ಲಿ ಪುಷ್ಪಕವಿಮಾನನ ಒಂದು ಸ್ವಲ್ಪ ಇಳಿಸ್ಕೊತಾರೆ. ಇಳಿಸ್ಕೊಂಡಾಗ ಹನುಮಂತನ ಕಳಿಸ್ತಾನೆ, ಹೋಗಿ ನೀನು ನಂದಿಗ್ರಾಮದಲ್ಲಿ ಭರತನಿಗೆ ಹೇಳು ಮುಂಚಿತವಾಗಿ ಬರ್ತಾ ಇದ್ದೀವಿ ನಾವು. ಯಾಕೆಂತ ಹೇಳಿದ್ರೆ 14 ವರ್ಷ ಕೊನೆಯಲ್ಲಿ ನೀನು ಬರದೇ ಹೋದರೆ ನಾನು ಪ್ರಾಯೋಪವೇಶ ಮಾಡ್ಕೊಳ್ತೀನಿ ಅಂತಿದ್ದಾನೆ. ಯಾತಕ್ಕೂ ಇರಲಿ ನೀನು ಮುಂಚಿತವಾಗಿ ಹೊರಟೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. 2 ಕಾರಣ ಯಾಕೆ ರಾಮ ಕಳಿಸ್ತಾನೆ ಭರತ ಮುಂಚಿತವಾಗಿ ಹೇಳು ಅಂದರೆ, ನೀನು ಹೋಗಿ ನೋಡು ಅವನಿಗೆ ಮನಸ್ಥಿತಿ ಹೇಗಿತ್ತು ಅಂತ. ನನ್ನ ಹತ್ರ ಪಾದುಕೆಯನ್ನು ತೊಗೊಂಡು ಅವನು ಅಯೋಧ್ಯೆಗೆ ಹೋದ್ನಲ್ಲ 14 ವರ್ಷದ ಹಿಂದೆ, ಅದೇ ಥರ ಇದ್ದಾನೋ ಅಥವಾ ರಾಜೀವನ ಮಾಡಿಕೊಂಡು ಸಂತೋಷವಾಗಿದ್ದರೆ ಅವನೇ ಇದ್ಕೊಳ್ಳಿ, ನಾವು ಹಾಗೆ ವಾಪಸ್ ಕಾಡಿಗೆ ಹೊರಟೋಗೋಣ, ಏನು ಪರವಾಗಿಲ್ಲ ಅಂತ ಹೇಳ್ತಾನೆ. ಇಲ್ಲದೆ ಹೋದರೆ ಅವನಿಗೆ ಸ್ವಲ್ಪ ತಡ ಆದರೆ ಕೂಡ ಅವನು ಬೆಂಕಿಗೆ ಪ್ರಾಯೋಪವೇಶ ಮಾಡ್ಕೊಂಡಿರ್ತಾನೆ. ನಾನು ಬರ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳಲ್ಲ, ಹೇಗಿರ್ತಾನೆ ಗೊತ್ತಾ ಭರತ, ಪಂಕ ಸಿದ್ಧನಾಗಿರ್ತಾನೆ. ಪಂಕ ಅಂದರೆ ಕೊಚ್ಚೆ, ಮೈಯೆಲ್ಲ ಮಣ್ಣಾಗ್ಬಿಟ್ಟು ಪಂಕದಿಗ್ಧನಾಗಿರ್ತಾನೆ ಅಂತ. ಅವಾಗ ಯಾಕೆ ಆ ಥರ ಪಂಕದ ಇರ್ತಾನೆ ಅಂದರೆ ದಗ್ಧನಾಗಿರ್ತಾನೆ ಅಂತ ಹೇಳಿದ್ರೆ, ಹತ್ತು ಅಲ್ಲೆಲ್ಲ ಕೊಚ್ಚಾಗ್ಬಿಟ್ಟಿದೆ ಅಂತೆ ಕಣ್ಣೀರಿನಲ್ಲಿ. ಭರತ 14 ವರ್ಷ ದಿನ ಅಣ್ಣ ಇಲ್ವಲ್ಲ ಅಂತ ಹತ್ತು ಆ ಜಾಗ ಎಲ್ಲ ಕೊಚ್ಚೆ ಆಗ್ಬಿಟ್ಟಿದೆ. ಆ ಕೊಚ್ಚೆಲ್ಲೇ ಬಿದ್ದು ಹೊರಳಾಡಿ ಜ್ಞಾನ ತಪ್ಪೋಗಿ ಎಲ್ಲ ಮಾಡಿಕೊಂಡು ಪಂಕದಗ್ಧನಾಗಿರ್ತಾನೆ, ಅವನೇ ಭರತ ಅಂತ. ಅದೇ ಥರ ಹೇಳ್ತಾರೆ, ಹರ್ಷ ಅನೋಹಂ ಜಗಾಮ ಹಾ ಅಂತ ವಾಲ್ಮೀಕಿ ಬರೀತಾರೆ. ಹೇಗೆಂದರೆ ಅಪ್ಪ ಖುಷಿಯಲ್ಲಿ ಹಾ ಅಂತ ಹಂಗೆ ಜ್ಞಾನ ತಕ್ಕೋಗ್ಬಿಟ್ನಂತೆ. ಬರ್ತಾ ಇದ್ದಾನೆ ರಾಮ ಅಂದ ಕೂಡಲೇ ಕೇಳ್ಬಿಟ್ಟು ಹಂಗೆ ಮೂರ್ಛೆ ಹೋಗ್ಬಿಡ್ತಾನಂತೆ ಭರತ. ಅಂಥ ಅಣ್ಣ ತಮ್ಮಂದ್ರು ಹಾಗೆ ಇದ್ರು ಅವರು ಅಂತ ತೋರಿಸ್ಕೊಡ್ತಾರೆ. ಕೊಂಡ ಪೆಂಡೀರ್ ಮಕ್ಕಳುತ್ತ சுத்தத்தவர் பிறரும் கண்டதோடு பட்டதெல்லால் காதல் மற்றாதுமில்லை எண்டிசையும் கீழும் மேலும் முக்தவும் உண்ட பிரான் தொண்டரோமாய் முய்யதெல்லால் இல்லை ಕಂಡೀರ್ ತುಣೆಯೇ. ನಮಗೆ ಜೊತೆ ಅಂತ ಯಾರೂ ಇಲ್ಲ. ಇಲ್ಲಿ ಅಭಿಮಾನ ಭಂಗವಾಗಿ ಬಂದು ಭಗವಂತನ ಕಾಲಲ್ಲಿ ಬೀಳ್ತೀವಿ ಅಂತ ಹೇಳಿದ್ರೆ ಹೇಗೆ ಬೀಳ್ತಾ ಇದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ, ನಮ್ಮಾಳ್ವಾರು ಹೇಳ್ತಾರೆ, ಕೊಂಡ ಪೆಂಡೀರ್ ಮಕ್ಕಳು, ಕಟ್ಕೊಂಡಿದ್ದ ಹೆಂಡತಿ ಆಗಲಿ ಗಂಡ ಆಗಲಿ ಮಕ್ಕಳಾಗಲಿ, ಮಕ್ಕಳು ಸುತ್ತತ್ತವರ್ ಯಾರು ರಿಲೇಟಿವ್ಸ್, ಇವರು ಯಾರು ಬರಲ್ಲ. ನಾವು ಸತ್ತೋದಾಗಲೂ ಯಾರೂ ಬರೋದಿಲ್ಲ ನಮ್ಮ ಜೊತೆಗೆ. ನಾವು ಇದ್ದ ಹೊರಟಾಡ್ತಾ ಇರ್ತೀವಿ ಅವ್ರಿಗಷ್ಟೇ. ಯಾರಾದರೂ ಜೀವನ ಹೊರಡ್ತಾರೆ ಅಂದರೆ ಯಾರೂ ಬರಲ್ಲ. ಸ್ವಲ್ಪ ದಿವಸ ದುಃಖ ತೋರಿಸ್ತಾರೆ, ಆಮೇಲೆ ಅದು ಬರ್ತೋಗ್ತಾರೆ. 1 ವರ್ಷ 2 ವರ್ಷ ಫೋಟೋ ಹಾಕಿರ್ತಾರೆ, ಆಮೇಲೆ ಅದು ಯಾವುದೋ ಒಂದು ಸೀನರಿ ಫೋಟೋ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂದರೆ ಅದನ್ನು ತೆಗೆದುಬಿಟ್ಟು ಅದನ್ನು ಹಾಕ್ಬಿಡ್ತಾರೆ.
ಇನ್ನೇನು ಸ್ವಲ್ಪ ದಿವಸ ಅರ್ಥದಲ್ಲಿ ಇಟ್ಟಿರ್ತಾರೆ. ಆಮೇಲೆ ಮೊಮ್ಮಕ್ಕಳು ಮರಿ ಮಕ್ಕಳು ಬಂದರೆ ಏನು ಇಷ್ಟು ಗಲೀಜು ಇಟ್ಕೊಂಡಿದೆ ಅಂತ ತೆಗೆದು ಬಿಸಾಕ್ತಾರೆ. ಎಲ್ಲರ ಮನೆಯಲ್ಲೂ ನಡೆಯೋದಿದ್ದೇನೆ, ಇದೇ ಇಲ್ಲ ಅಂತ ಹೇಳ್ಬೇಡಿ, ಎಲ್ಲರ ಮನೆಯಲ್ಲೂ ನಡೆಯೋದಿದ್ದೇನೆ. ಇದಕ್ಕಿಷ್ಟು ಸಂಸಾರಕ್ಕೆ ನಾವು ಗಂಟು ಹಾಕೊಂಡು ಅಷ್ಟು ಒದ್ದಾಡ್ತೇವೆ. ಕೊಂಡಮೆಂಟ್ ಪೆಂಡಿ ಇಲ್ಲ, ನಮ್ಮಳ ಮದುವೆ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ. ಅವ್ರು ಹೇಳ್ತಾರೆ, ಕೊಂಡ ಪೆಂಡೀರ್ ಮಕ್ಕಳು ಉತ್ತಾರ್ ಸುತ್ತತ್ತವರ್ ಪಿರರು ಕಂಡದೋಡು ಪಟ್ಟದೆಲ್ಲ. ಸುಮ್ಮನೆ ನೋಡಿದ್ರೆ ಏನೋ ತುಂಬ ಪ್ರೀತಿ ಇರೋದ್ರೆ ನಟಿಸ್ತಾನಂತೆ. ಕಂಡದೋಡು ಪಟ್ಟದೆಲ್ಲ ಕಾದಲ್ ಮಟ್ಟ ಅದು ಇಲ್ಲೇ ತೋರಿಕೆ ಪ್ರೇಮ ತೋರಿಸ್ತಾರಂತೆ ಅಷ್ಟೇ. ಎಂಡಿಶಯಂ ಕೀಳು ಮೇಲು ಉತ್ತಮಂ ಉಂಡ ಪಿರಾನ್. ಹಳೆಯ ಕಾಲದಲ್ಲಿ ಎಲ್ಲವರು ನಂಬ್ತಾನಲ್ಲ ಭಗವಂತ, ಅವನು ತಾನೇ ತೊಂಡರೋಮಾಯ್ ಅವ್ರಿಗೆ ಕೈಂಕರ್ಯ ಮಾಡಿ, ಅವ್ರಿಗೆ ಅಡಿಯಾರಾಗಿ ನೀವು ಅವ್ರಿಗೆ ದಾಸಕೃತ್ಯ ಮಾಡಿ ಅಂತ ಹೇಳ್ತಾರೆ. ಉಯ್ಯಲೆಲ್ಲ ಉಜ್ಜೀವನ ಆಗೋಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ ಕಡಾಖಂಡಿತವಾಗಿ ಇದನ್ನು ಹೇಳ್ತಾರೆ. ಹೀಗೆ ಒಂದು ಪಳ್ಳಿ ಕಟ್ಟಿಲ್ ಕೀಳ್ ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ಬಂದಿದ್ದೀವಿ. ವೈಕುಂಠದ ಬಾಗಿಲವರೆಗೂ ಬಂದಿದ್ದೀವಿ, ನಿನ್ನ ಪಲ್ಲಕ್ಕದವರೆಗೂ ಬಂದಿದ್ದೀವಿ, ಕೆಳಗಡೆ ಇದ್ದೀವಿ. ನಮ್ಮ ಮೇಲೆ ನಿನ್ನ ದೃಷ್ಟಿ ಬೀಳಬೇಕು ನೀನು ಅಂತ. ಯಾಕೆ ನಮ್ಮ ಮೇಲೆ ಈ ದೃಷ್ಟಿ ಬೀಳಬೇಕು, ಈ ದೃಷ್ಟಿ ಬಿದ್ದರೆ ಏನು ಒಳ್ಳೇದಾಗುತ್ತೆ ಅಂತ ಅದಕ್ಕೂ ಒಂದು ಮಹಾಭಾರತದಲ್ಲಿ ಕಥೆ ನಾವು ನೋಡ್ತೀವಿ. ಮಹಾಭಾರತ ಯುದ್ಧ ಸನ್ನಾಹ ಎಲ್ಲ ಆದಾಗ 10 ಅಕ್ಷೋಣಿ ಸೈನ್ಯ ಇಕ್ಕಟ್ಟು ಮಾಡಿರ್ತಾನೆ ದುರ್ಯೋಧನ. ಆಮೇಲೆ ಇವರು 7 ಮಾಡ್ಕೊಂಡಿರ್ತಾರೆ ಪಾಂಡವರು. ಧೃತರಾಷ್ಟ್ರ ಹೇಳ್ಕೊಡ್ತಾನೆ ಇವನಿಗೆ ದುರ್ಯೋಧನಿಗೆ, ನೋಡು ಕೃಷ್ಣನ ಹತ್ರ ಒಂದು ಅಕ್ಷೋಣಿ ಸೈನ್ಯ ಇರಬೇಕು, ಹೋಗಿ ಅದು ಇಸ್ಕೊಂಡು ನೀನು, ಇಲ್ಲದ್ರೆ ಅವ್ನು ಪಾಂಡವರು ಕೊಟ್ಬಿಡ್ತಾನೆ ಅಂತ ಹೇಳಿ ಕಳಿಸ್ತಾನೆ. ಕುರುಡ ಆದರೆ ಅಷ್ಟು ಮಮತೆ ಅವನಿಗೆ ದುರ್ಯೋಧನ ಕಂಡ್ರೆ ತುಂಬ ಇಷ್ಟ ಅವನಿಗೆ. ಮೇಲ್ ತೋರಿಸ್ಕೊಳ್ಳಲ್ಲ, ತುಂಬ ಇಷ್ಟ ಅವನಿಗೆ. ಅದಕ್ಕೆ ದ್ರೌಪದಿಗಾದಾಗ ಏನು ಬೈಯೋದು ಇಲ್ಲ, ಮಾತಾಡೋದು ಇಲ್ಲ. ಎಷ್ಟು ಕೆಟ್ಟದಾಗೆಲ್ಲ ಮಾಡ್ತಿದ್ರು ಒಂದು ಮಾತು ಬೈಯಲ್ವಲ್ಲ, ಬೈಬೇಕು, ಶಿಕ್ಷೆ ಮಾಡಬೇಕು. ತಪ್ಪು ಮಾಡ್ತಾ ಇದ್ರೆ ಮಕ್ಕಳನ್ನ ತಿದ್ದಬೇಕು, ಏನು ಮಾಡಲ್ಲ. ತುಂಬ ಪ್ರೀತಿ, ಕುರುಡ ಪ್ರೀತಿ. ಕೇಳ್ತಾಳೆ ದ್ರೌಪದಿ, ನೀನು ಬರೀ ಕುರುಡ ಅಂದ ಅಂತ ಅಂದ್ಕೊಂಡೆ, ಅಂದರೆ ನಿನ್ನ ಪ್ರೀತಿಯೂ ಅಂದ, ನಿನ್ನ ಮಗನ ಮೇಲೆ ಇರುವಂಥ ಕುರುಡು ಪ್ರೀತಿ ಅದು ಕುರುಡು ಪ್ರೀತಿ ಆಗ್ಬಿಟ್ಟಿದ್ದಾನೆ. ಹಾಗೆ ಅವನು ಹೋಗಿ ಕೇಳು ಅಂತ ಹೇಳ್ತಾನೆ. ಸರಿ ಬರ್ತಾನೆ, ದುರ್ಯೋಧನ ಬರ್ತಾ ಇದ್ದಾನೆ ಅಂತ ತಕ್ಷಣ ಕೃಷ್ಣ ಹಾಲಲ್ಲಿ ಕೂತಿದ್ದವನು ಓಡೋಗ್ಬಿಟ್ಟು ಬೇಗ ಅಂತಃಪುರದಲ್ಲಿ ಮಲ್ಕೋತಾನೆ. ಮಲ್ಕೊಂಡು ಇಲ್ಲೆಲ್ಲ ತೆಗ್ದುಬಿಡಿ, ಬಾಕಿ ಫರ್ನಿಚರ್ಸ್ ಏನು ಇರ್ಬಿಟ್ಟು ತಲೆ ಹತ್ರ ಒಂದು ಸ್ಟೂಲು, ಕಾಲ ಹತ್ರ ಒಂದು ಸ್ಟೂಲ್ ಅಷ್ಟೇ ಅಂತ. ಇದೆಲ್ಲ ಗೊತ್ತಿರೋದೇ ಎಲ್ಲರಿಗೂ ಕತೆ, ಆದರೆ ಕೂಡ ಎಷ್ಟು ಚೆನ್ನಾಗಿದೆ. ಮತ್ತೆ ಮತ್ತೆ ಕೇಳಿದಾಗಲೂ ರಂಜಕವಾಗಿದೆ, ಕೇಳಬೇಕು ಅನ್ಸುತ್ತೆ. ಅದಕ್ಕೆ ಈ ವೀಕ್ಷಣೆ ಆ ಭಗವಂತನ ಕಟಾಕ್ಷ ಅನ್ನೋದಕ್ಕೋಸ್ಕರ ಈ ಕಥೆನ ಹೇಳಬೇಕು ಇಲ್ಲಿ. ಅವಾಗ ಏನು ಮಾಡ್ತಾನೆ, ಒಳಗಡೆ ಬರ್ತಾನೆ ದುರ್ಯೋಧನ. ಬಿಡಲ್ಲ, ಬಾಗಿಲಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಕೃಷ್ಣ. ಅಂದರೆ ನನಗೆ ಅತ್ತೆ ಮಗ ಬಿಡು ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡು ಬರ್ತಾನೆ ಒಳಗೆ. ಬಂದರೆ ನೋಡಿದ್ರೆ ಮಲ್ಕೊಂಡಿರ್ತಾನೆ ಕೃಷ್ಣ. ನಿಜವಾಗ್ಲೂ ನಿದ್ದೆ ಬರಲ್ಲ, ಬಂದ ತಕ್ಷಣ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡೆ ನಿದ್ದೆ ಮಾಡ್ತಾನೆ. ಮಾಡಿದಾಗ ನೋಡ್ತಾನೆ, ಇವ್ನು ಎಷ್ಟೊತ್ತು ನಿದ್ದೆ ಮಾಡ್ತಾನೆ, ನಾನೇ ನಿಂತಿರ್ಬೇಕು ನನ್ನ ಹತ್ರ, ಕೂತ್ಕೊಳ್ಳೋಣ ಅನ್ಕೋತಾನೆ. 2 ಸ್ಟೂಲ್ ಇರುತ್ತೆ, ಕಾಲ ಹತ್ರ ಒಂದು, ತಲೆ ಹತ್ರ ಒಂದು. ಅಂದರೆ ಈ ಗೊಲ್ಲನ ಕಾಲ ಹತ್ರ ನಾನೇ ಕೂತ್ಕೋಬೇಕು ಅಂತ ಹೇಳಿ ತಲೆ ಹತ್ರ ಕೂತ್ಕೊಳ್ತಾನೆ. ಇದೇ ಥರ ರಾಕ್ಷಸರು ಅಷ್ಟೇ. ಹಾವನ್ನು ಹಿಡಿದು ವಾಸುಕಿನ ಇಟ್ಕೊಂಡು ಇದು ಮಾಡಬೇಕಾದ್ರೆ, ಮಂದಾರ ಪರ್ವತ ಕಡಿಬೇಕಾದ್ರೆ ನಾವೇ ಬಾಲ ಇಟ್ಕೊಳ್ಬೇಕು. ಅದೇನೋ ಬಾಲದಲ್ಲೆಲ್ಲ ಮಲಮೂತ್ರ ಬಂದ್ಬಿಡುತ್ತೆ ಅಂತ ನಾವೇ ಬಾಲ ಇಟ್ಕೊಳ್ಬೇಕು, ನಾವು ತಲೆ ಇಟ್ಕೊತೀವಿ. ತಗೊಳ್ಳಿ ವಿಷ್ಣು ತಲೆನೇ ಇಟ್ಕೊಳ್ಳಿ. ಕಡಿದ್ರು ಹಾಲ ಕಾರ್ಕೋಟಕ ವಿಷ ಎಲ್ಲ ಬಂದು ಮೈಯೆಲ್ಲ ಬೊಬ್ಬೆ ಆಗ್ಬಿಟ್ಟು ಅಯ್ಯೋ ಅಯ್ಯೋ ಅಂತ ಲಗ್ಲಮ್ಮ ಅಂತ ಬಿಡ್ಕೊಂಡು ಓಡೋರು, ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಯಾವ ಒಳ್ಳೆಯದಂತ ಗೊತ್ತಿಲ್ಲದೆ ಇದ್ದಾಗ ಹೀಗೇನೆ ನಕಾರಾತ್ಮಕವಾಗಿ ಚಿಂತನೆಗಳನ್ನು ಮಾಡೋದು. ಕೂತ್ಕೊಂಡ ತಲೆ ಹತ್ರ. ಆಮೇಲೆ ಸ್ವಲ್ಪ ಹೊತ್ತಿಗೆ ಅರ್ಜುನ ಬಂದ್ಬಿಟ್ಟು ನೋಡ್ತಾನೆ, ಇನ್ನೊಂದು ಸ್ಟೂಲ್ ಖಾಲಿ ಇದೆ. ಈಗಾಗಲೇ ದುರ್ಯೋಧನ ಬಂದ್ಬಿಟ್ಟಿದ್ದಾನೆ, ಕೂತ್ಕೊಂಡಿದ್ದಾನೆ. ಸ್ಟೂಲಲ್ಲಿ ಕೂತ್ಕೊಳ್ಬೇಕಾದ್ರೆ ಕಾಲ ಹತ್ರ ಹಾಗೆ ನಮಸ್ಕಾರ ಮಾಡಿಕೊಂಡು ಕೃಷ್ಣನಿಗೆ ಕೂತ್ಕೊಂಡ. ಕೃಷ್ಣನ್ ಗೊತ್ತಾಯ್ತು ಇಬ್ಬರು ಬಂದಿದ್ದಾರಂತೆ. ನೆತ್ತಿಗೆ ಎಣ್ಮೇಲ್ ಚಿರಿಚಿರಿದೆ ಉಳಿಯಾವೋ ಕಂಡುಬಿಟ್ಟ. ಸ್ವಲ್ಪನೇ ಬಿಟ್ಟ. ಮೊದಲು ಇವನು ಕಟಾಕ್ಷ ಅರ್ಜುನನ ಮೇಲೆ ಬಿಟ್ಟು ಕಾಲ ಹತ್ರ ಇರಬೇಕು. ಯಾಕೆ ಕಾಲಿಗೆ ನಮಸ್ಕಾರ ಮಾಡಬೇಕು, ಇದನ್ನೆಲ್ಲ ತಿರುಪಾಣವರು ಅಮಲನಾದಿ ಪಿರಾನಲ್ಲಿ ತೋರಿಸ್ಕೊಡ್ತಾರೆ, ಭಗವದ್ಜ್ಞಾನ ಸೋಪಾನದಲ್ಲಿ ತೋರಿಸ್ಕೊಡ್ತಾರೆ. ದೇವಸ್ಥಾನದಲ್ಲೆಲ್ಲ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದರೆ ಫಸ್ಟ್ ಪಾದದಲ್ಲಿ ನೀವು ತಲೆ ಇಡಿ. ನಾವೇನು ಅಲ್ಲಿ ಗರ್ಭಗುಡಿ ಹೋಗಿಡ್ಬೇಕಾಗಿಲ್ಲ. ಭಾವನೆ ನಮಗೆ ಮುಖ್ಯ, ಅಡಿಗಳು ಮುಖ್ಯ ತುಂಬ. ಯಾಕೆ ಅಡಿಗಳು ಮುಖ್ಯ ಅಂದರೆ, ನಾವೆಲ್ಲ ಅಧೋಲೋಕದಲ್ಲಿರೋರು, ಊರ್ಧ್ವಲೋಕದಲ್ಲಿರೋ ಭಗವಂತ ಪರ್ಯಂಕಶೈನಲ್ಲಿ ಕಾಲು ಕೆಳಗಿಬಿಟ್ಟಿದ್ರೆ ನಮಗೆ ಮೊದಲು ಸಿಗೋದು ಕಾಲು. ಕೊಚ್ಚೆ ಏನಾದರೂ ಬಿದ್ದುಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಫಸ್ಟ್ ಏನು ಮಾಡಿದ ತಕ್ಷಣ ಕೈ ಹಾಕಲ್ಲ, ಕಾಲಲ್ಲಿ ಇದೆಯಾ ಅಂತ ನೋಡ್ತೀವಿ. ಭಗವಂತನೂ ಹಾಗೆ, ನಾವೆಲ್ಲ ಈ ಸ್ಲಪ್ಪಲ್ಲಿ ಬಿದ್ದುಬಿಟ್ಟಿದ್ದೀವಿ ಲೀಲಾ ವಿಭೂತಿಯಲ್ಲಿ. ಸೊ ನಾವು ಕಾಲ ಇಟ್ಕೋಬೇಕು. ಸೊ ಆ ಕಾಲು ನೋಡಿ ನಮಸ್ಕಾರ ಮಾಡ್ತಾನೆ. ಭಗವಂತನ ಕಟಾಕ್ಷ ನಮ್ಮ ಮೇಲೆ. ಏನು ಬಂದ್ರಿ ಇಬ್ಬರು ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲದೆ ಇರತ್ತಾರೆ, ಇವಾಗೆಲ್ಲ ಗೊತ್ತು.
ನಾನು ಮೊದಲು ಬಂದೆ ಅಂತಾರಂತೆ ದುರ್ಯೋಧನ. ಆಯ್ತಪ್ಪ, ಏನು ಬೇಕಾಗಿತ್ತು ಅಂತ. ಇಲ್ಲ, ನಿನ್ನ ಹತ್ರ ಒಂದು ದಕ್ಷಿಣಿ ಇದೆಯಲ್ಲ, ಅದು ನಮಗೆ ಯುದ್ಧಕ್ಕೆ ಬೇಕು, ನಮ್ಮಪ್ಪ ಹೇಳಿದ್ರು ಅದಕ್ಕೆ ಬಂದೆ ನಾನು. ನಾನಾಗೇನು ಬಂದಿಲ್ಲ, ನಮ್ಮಪ್ಪ ಹೇಳಿದ್ರು ಅದಕ್ಕೆ ಬಂದೆ. ಅಲ್ಲೂ ಒಂದು ನೋಡಿ ಅಭಿಮಾನ, ದುರಭಿಮಾನ ಅವನಿಗೆ. ಮನೆಯವ್ರಿಗೂ ಹಾಗೆ ಸೇರ್ತಾನೆ ಅವನು, ದುರಭಿಮಾನ. ಅದಕ್ಕೆ ಆಯ್ತಪ್ಪ ಅಂತ ಹೇಳಿ, ಏನು ಬೇಕು ಸಹಾಯ ಅಂದ್ರೆ, ನೋಡಪ್ಪ ನಾನೊಬ್ಬ ಇದ್ದೀನಿ, ನನ್ನ ಹತ್ರ ಒಂದು ಅಕ್ಷೋಣಿ ಸೈನ್ಯ ಇದೆ, ಯಾವ್ದು ಬೇಕಾದ್ರೂ ನೀನು ತಗೋತ. ನೀನು ಮುಖ ನೀನು ಹಾಕ್ಬೇಕು, ನನಗೆ ಅಕ್ಷೋಣಿ ಸೈನ್ಯ ಕೊಡು ಅಂತ ಹೇಳ್ಬಿಟ್ಟು ತೊಗೊಂಡು ಹುಟ್ಟಾಕ್ತಾನೆ. ಅರ್ಜುನ ಹೇಳ್ತಾನೆ, ಅಯ್ಯೋ ನೀನೊಬ್ಬ ಇದ್ರೆ ಸಾಕು ನಮಗೆ, ನೀನು ನಮ್ಮ ಜೊತೆಗಿದ್ರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು ಅಂತ ಹೇಳಿ ತುಂಬ ಖುಷಿಯಾಗಿ ನಮಸ್ಕಾರ ಮಾಡ್ಬಿಟ್ಟು ಅವ್ನು ಹೋಗ್ತಾನೆ. ಅವನು ಹೋಗಿ ದುರ್ಯೋಧನ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಅಪ್ಪ ನಾನು ಒಂದು ಅಕ್ಷೋಣಿ ತೊಗೊಂಬಂದ್ಬಿಟ್ಟೆ, ಬೆಕ್ಕದಾಗೆ ನಾನು ಬೇಕೋ ಹಿಂಗೆ ಬೇಕು ಅಂತ ಹೇಳ್ದ. ನಾನು ನೀನು ಬೇಡ, ನನಗೆ ಅಕ್ಷೋಣಿನೇ ಬೇಕು ಅಂತ ನಾನು ಎಷ್ಟು ಬುದ್ಧಿವಂತನಾಗಿ ತೊಗೊಂಬಂದ್ಬಿಟ್ಟೆ. ಅಯ್ಯಯ್ಯೋ ಆ ಕೃಷ್ಣ ನಾನು ನಂಬೇಡ, ನೀನು ಓಡೋದು, ಯುದ್ಧದಲ್ಲಿ ಏನು ಆಯುಧ ಹಿಡಿಬಾರ್ದು ಅಂತ ಹೇಳು. ಅವನ ಹತ್ರ ಭಾಷೆ ತಗೊಂಡು ಬಾ, ಇದಾದ್ರೆ ಅವ್ನು ಮಾಯಾವಿ, ಅವನ್ನ ನಂಬಕ್ಕಾಗಲ್ಲ, ಓಡ್ಬಾರ್ದು ಅಂತ ತಿರ್ಗಾದ್ರು. ನಾನೇನೋ ಕೇಳಿದೆ, ಮರ್ತೋಗ್ಬಿಟ್ಟೆ, ಈ ಯುದ್ಧ ಅವ್ರ ಕಡೆ ಇದ್ರೆ ಕೂಡ ನೀವು ಆಯುಧ ಗೀಧ ಏನು ಹಿಡಿಬಾರ್ದಂತೆ. ಆಯ್ತಪ್ಪ, ಏನು ಹಿಡಿಯೋದಿಲ್ಲ ಅಂತ. ಅದಕ್ಕೆ ಅವನು ತೇರು ಓಡಿಸ್ತಾನೆ. ಪಾರ್ಥನಿಗೆ ಸಾರಥಿ ಆಗ್ತಾನೆ. ಈ ಥರ ಕಣ್ಣು ದೃಷ್ಟಿ ಹಾಗೆ ಬಿದ್ದರೆ ಸಾಕು, ಎಲ್ಲ ಉದ್ಧಾರ ಆಗೋದು ಅಂತ. அறவே பரமென்று அடைக்கலம் வைத்தரென்று நம்மை பரமே கருதி பெருந்தவத்த பிரானடிக்கு உறவேனுயர் காக்கின்ற ஓர் உயிருண்மையை நீ மரமேலன மறை மறைமுடி சூடிய மன்னவரೇ. ರಾಜರಿಗೆ ಹೇಳ್ತಾರೆ ಮರೆಮುಡಿ ಶೂಡಿಯ ಮನ್ನವರೇ ಅಂತ ಹೇಳ್ಬಿಟ್ಟು, ಇಲ್ಲಿ ಮರೆಮುಡಿ ಶೂಡಿಯ ಮನ್ನವರು ಅಂತ ಹೇಳಿದ್ರೆ ವೇದಗಳನ್ನು ಗುರುತಿಟ್ಕೊಂಡು ವೇದದ ಪ್ರಕಾರ ಶಾಸ್ತ್ರಗಳು ಹೇಳಿದ್ದನ್ನು ರಾಜಭಾರ ಮಾಡೋರು ಆ ರಾಜರಿಗೆ ಹೇಳ್ತಾರೆ. ಅರವೇ ಪರಮೆಂದ್ರೆ ಧರ್ಮದ ಮಾರ್ಗದಲ್ಲೇ ಹೋಗಿ ರಾಜ ಎಲ್ಲ ಮಾಡ್ತಾ ಇದ್ದೀರಲ್ಲ ನೀವು, ಅವಾಗ ಏನು ಮಾಡಬೇಕಂದ್ರೆ ಅಡೆಕಲಂ ವೈತಾರೆ ಅಂದರೆ ನಮ್ಮೈ ಅಡೆಕಲಂ ಅಂದರೆ ಶರಣಾಗತಿ ಅಂತ ನೀವು ಮಾಡಿಕೊಂಡ್ರೆ ಭಗವಂತನೇ ಧರ್ಮದ ಹಾದಿಯಲ್ಲಿ ನೀವು ಹೋದರೆ ಭಗವಂತ ಪರಮೇ ಕರುದಿ, ಪರಮ ಅಂದರೆ ಪರಬ್ರಹ್ಮ, ಅವನೇ ಹತ್ರಕ್ಕೆ ಬರ್ತಾನೆ. ಶರಣಾಗತ ರಕ್ಷಾಣಾಂ ತ್ವರಾದ್ವಿಗುಣಬಾಹುನ ಹರಿಣ ವೆಂಕಟೇಶೀಯ ಸ್ತುತಿ ಸ್ವೀಕ್ರಿಯತಾಂ ಕಾಮಸಿಕಾಷ್ಟಕದಲ್ಲಿ ಹೇಳ್ತಾನೆ. ಯಾಕೆ ಶರಣಾಗತನ ರಕ್ಷಣೆ ಮಾಡಬೇಕು ಅಂತಿದ್ರೆ ಅವನು ನಾವು ಒಂದು ಸ್ಟೆಪ್ ಬಿಟ್ಟರೆ ಅವನು 2 ಸ್ಟೆಪ್ ಮುಂದೆ ಬರ್ತಾನೆ. ಭಗವಂತ ತಾನೇ ಬಂದು ಪರಮೇ ಕರುದಿ ಹತ್ರಕ್ಕೆ ಬರ್ತಾನೆ ಅಂತ. ದೇವರು ಕರುದಿ ಏನು ಮಾಡ್ತಾನೆ ಹತ್ರಕ್ಕೆ ಬಂದು ಅಂದರೆ, ಪೆರುಂತವತ್ತ ಪಿರಾನಡಿ ದೊಡ್ಡ ತಪಸ್ಸೆ ಇರುತ್ತೆ ಭಗವಂತ. ಏನು ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಮನನ ಮಾಡ್ತಾ ಇರ್ತಾನಂತೆ. ಇದನ್ನೇ ತಿರುವಾವಳಿನಲ್ಲಿ ಕೊನೆಯಲ್ಲಿ ಮುನಿಯೇನ ಮನೆ ಮುಕ್ಕಣ್ಣಪ್ಪ ಹಾಡ್ತಾರೆ. ಪರಂಪರೆ ಕೂಗ್ತಾರಂತೆ. ಹೋದರೆ ಭಗವಂತ ಧ್ಯಾನದಲ್ಲಿರ್ತಾರಂತೆ. ಒಳ್ಳೆ ಮುನಿಗಳು ಋಷಿಗಳು ಇರ್ತಾರಲ್ಲ ಆ ಥರ ಧ್ಯಾನದಲ್ಲಿರ್ತಾರಂತೆ. ಅದಕ್ಕೆ ಮುನಿಯೇನ ಮನೆ, ಇದೇನಿದು ಭಗವಂತನ ನೋಡಿದ್ರೆ ಇದೆಲ್ಲ ಹೇಳಬೇಕಲ್ಲ, ಮುನಿಯೇ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಮನೆ ಅಂತ ಹೇಳ್ತಾ ಇದ್ದಾರಲ್ಲ, ವೈಕುಂಠದಲ್ಲಿ ನಾರಾಯಣ ತಾನೇ ಇರಬೇಕು ಅಂತ ಹೇಳಿದ್ರೆ ವಿಶ್ವರೂಪ ತೋರಿಸ್ತಾ ಅಂತ ಇಟ್ಕೊಳ್ಳಿ. ಇವರೆಲ್ಲ ಅವನಲ್ಲೇ ತಾನೇ ಇರ್ತಾನೆ ಭಗವಂತ, ಎಲ್ಲರೂ ನೋಡ್ತಾರೆ, ಅವ್ರಿಗೆಲ್ಲ ಕಾಣುತ್ತೆ. ನಮ್ಮಳ್ವರು ಇವರು ಕಾಣ್ತಾರೆ. ಅದಕ್ಕೆ ಇಲ್ಲಿ ಪೆರುಂತವತ್ತ ಪಿರಾನಡಿ ಕೇಳಿ ಭಗವಂತನ ಪಾದಗಳ ಕೆಳಗೆ ಹೋಗಿ ನಾವು ಶರಣಾಗತಿ ಮಾಡಿಕೊಂಡ್ರೆ ಉರುವೇ ಕಿಂಡ್ರ ಶರೀರ ಅಂತ ಒಂದು ತಗೊಂಡಿರುತ್ತಲ್ಲ, ಯಾವುದಾದ್ರೂ ಒಂದು ಜೀವಾತ್ಮ, ಅದನ್ನೆಲ್ಲ ಕಾಪಾಡ್ತಾನಂತೆ. ಉಯಿರುಣ್ಮೆಯೇ, ಅದಕ್ಕೆ ಪರಮಾತ್ಮ ಅಂತರಾತ್ಮವಾಗಿ ಪರಮಾತ್ಮ ಇದಾನಲ್ಲ, ಅವನು ಎಲ್ಲರನ್ನ ಕಾಪಾಡ್ತಾನೆ ಅಂತ. ಅವನೊಬ್ಬ ದೊಡ್ಡ ಕೃಷಿಕ ಅಂತ ಅದನ್ನು ಹೇಳ್ತಾರೆ. ದಯಾಶತಕದಲ್ಲೂ ಕೂಡ ಹೇಳ್ತಾರೆ, ಭಗವಂತ ದೊಡ್ಡ ಕೃಷಿ ವಲಂ ತಿನೋತಿ ಅಂತ ದಯಾಶತಕದಲ್ಲಿ ಹಾಡ್ತಾರೆ. ಎಲ್ಲ ಜೀವಾತ್ಮಗಳು ಒಂದು ಪೈರ್ ಥರ ನೋಡಿ ನಾಟಿ ಮಾಡ್ತಾನೆ. ಕರೆಕ್ಟಾಗಿ ನೀರು ಹಾಯಿಸೋದು, ಅವುಗಳನ್ನ ಉದ್ಧಾರ ಮಾಡೋದು ಎಲ್ಲ ಅವ್ರವ್ರ ಕರ್ಮಾನುಸಾರ ಹೇಗೆ ಬರಬೇಕು ಆ ಥರ ಎಲ್ಲ ಮಾಡ್ತಾರೆ. ಎಂಗಳ್ ಮೇಲೋ ಕುಡಿಗೆ ಅಂತ ಹೇಳ್ಬೇಕಂದ್ರೆ ಯಾಕೆ ನಮ್ಮ ಮೇಲೆ ನೋಡ್ಬೇಕು. ಎಂಗಳ್ ಮೇಲ್ ಶಾಪಂ ಇಳಿಂದೇಲೋ ರೆಂಬಾವಾಯ್. ಈ ಶಾಪ ಅಂತ ಏನೋ ಹೇಳಿದ್ರು, ಇವ್ರಿಗೆ ಶಾಪ ಹಾಕೋದು ಅಂದರೆ, ಶಾಪ ಅನ್ನೋದು ಇವಳು ಹೇಳೋದು ಅದಲ್ಲ, ಸಂಸಾರದಲ್ಲಿರೋದೇ ಒಂದು ಶಾಪ ಅಂತ. ಸಂಸಾರದಲ್ಲಿರೋದೇ ಒಂದು ಶಾಪ. ಯಾವುದೋ ಒಂದು ಕೆಟ್ಟ ಕರ್ಮಗಳನ್ನು ಮಾಡಿ ಅದನ್ನು ಸೋಲಿಸೋಕ್ಕೋಸ್ಕರ ನಾವು ಬಂದಿರ್ತೀವಿ. ಪುಣ್ಯನೂ ಒಂದು ಚಿನ್ನದ ಸಂಕೋಲೆ,
ಪಾಪನೂ ಒಂದು ಕಬ್ಬಿಣದ ಸಂಕೋಲೆ ಅಂತ ಯಾವಾಗ ಹೇಳ್ತಾ ಇರ್ತಿಲ್ಲ ಆಧ್ಯಾತ್ಮ ವಿಚಾರದಲ್ಲಿ. ಇದೊಂದು ಶಾಪ ಥರ, ಇದೆರಡು ಈಕ್ವಲ್ ಆಗಿ ಮುಗಿದೋಗ್ಬಿಡ್ಬೇಕು, ಅವಾಗಲೇ ನಾವು ಮೋಕ್ಷಕ್ಕೆ ಹೋಗೋಕ್ಕಾಗೋದು. ಇದನ್ನು ನಾವು ಹೋಗದೇ ಇರೋ ಥರ ತಡೀತಾ ಇರೋದೇ ಅದೇನೆ, ಅದು ಒಂದು ಶಾಪ ಥರ. ಅದಕ್ಕೆ ಅದನ್ನು ಶಾಪ ಅಂತ ಹೇಳ್ತಾರೆ. ಶಾಪ ಅಂದರೆ ಏನು, ಪಾಪ ಅಂದರೆ ಏನು, ಅದಕ್ಕೂ ವ್ಯತ್ಯಾಸ ತೋರಿಸ್ಕೊಡ್ತಾರೆ. ಪಾಪ ಅಂತ ಹೇಳಿದ್ರೆ ಅದಕ್ಕೆ ನೀವು ಪ್ರಾಯಶ್ಚಿತ್ತ ಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಯಾವುದೋ ಒಂದು ಏನೋ ತಪ್ಪು ಮಾಡಿರ್ತೀರ ಅಂತಿಟ್ಕೊಳ್ಳಿ, ಯಾಕಂದ್ರೆ ಹೋಗಿ ತಿಳಿದಿರೋ ಹತ್ರ ಕೇಳಿದ್ರೆ ಇದಕ್ಕೇನೋ ಈ ಪರಿಹಾರ ಏನಾದರೂ ಹೇಳ್ತಾರೆ, ಪ್ರಾಯಶ್ಚಿತ್ತ ಹೋಮ ಮಾಡಿ ಇರ್ತಾರೆ, ಇನ್ಯಾವುದೋ ಪೂಜೆ ಇರ್ತಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಬೋದು. ಆದರೆ ಶಾಪ ಅಂತ ಬಂದರೆ ಏನು ಮಾಡ್ತೀರಾ? ಶಾಪ ಅಂತ ಬಂದರೆ ಅನುಭವಿಸಲೇಬೇಕು, ಅದು ಮಧ್ಯದಲ್ಲಿ ಹೋಗಬೇಕು ಅಂತಿದ್ರೆ ಅದಕ್ಕೆ ಭಗವಂತನ ಕೃಪಾ ಕಟಾಕ್ಷ ಬೇಕೇ ಬೇಕು. ಯಾರ್ಯಾರಿಗೆ ಶಾಪ ಬಂತು, ಹೇಗೆ ಬಂತು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ತೋರಿಸ್ತಾರೆ ವ್ಯಾಖ್ಯಾನಕಾರರು. ಯಾಕೆಂದರೆ ನಮಗೆ ಗೊತ್ತಾಗಬೇಕು, ಇವರೆಲ್ಲ ತಿಳಿದವರೇನೆ, ಎಷ್ಟೊಂದು ಓದ್ಕೊಂಡಿರೋರು ತಿಳಿದವರೇನೆ ಎಷ್ಟು ವ್ಯಾಕುಲ ಪಟ್ಕೊಳ್ತಾರೆ ಅಂತ. ಒಂದು ಸತಿ ನಾರದರು ಎಷ್ಟೊಂದು ವಿದ್ಯೆಗಳನ್ನು ಕಲಿತವರು, ಯಾವಾಗಲೂ ದೇವ್ರ ಧ್ಯಾನನೇ ಮಾಡ್ತಾಯಿದ್ರು, ಮನಸ್ಸಿಗೇನೋ ವ್ಯಾಕುಲ ಆಗುತ್ತಂತೆ, ಬೇಜಾರಾಗ್ತಿರ್ತವ್ರಿಗೆ. ಅವಾಗ ಸನತ್ ಕುಮಾರ್ ಅವರು ಬರ್ತಾ ಇರ್ತಾರೆ ಅಂತರಿಕ್ಷದಲ್ಲಿ, ಎದುರುಗಡೆ ನಾರದರು ಸಿಗ್ತಾರೆ. ಏನು ನಾರದರೆ ಸತ್ಯಾಗಿರಲಿಲ್ಲ, ಒಂಥರ ಯಾವಾಗಲೂ ಒಂಥರ ಹುರುಪಾಗಿ ನಾರಾಯಣ ನಾರಾಯಣ ಅಂತೆಲ್ಲ ಹೇಳ್ಕೊಳ್ತಾ ಇರ್ಬೇಕಲ್ಲ, ಯಾಕೆ ಒಂಥರ ಸತ್ಯಾಗಿದ್ದೀರಾ, ವ್ಯಾಕುಲವಾಗಿ ಕಾಣ್ತಿರಲ್ಲ ಅಂತ ಕೇಳಿದ್ರೆ, ಅವ್ರಿಗೂ ಒಂದು ಕಷ್ಟ ಅಂತ ಇತ್ತು ನೋಡಿ, ಯಾರನ್ನೂ ಬಿಟ್ಟಿಲ್ಲ ಕಷ್ಟ ಅನ್ನೋದು. ಅವ್ರ ಮನಸ್ಸಿಗೆ ಯಾಕೋ ಬೇಜಾರಾಗಿದೆ, ನನಗೆ ಏನು ವಿದ್ಯೆ ಕಲ್ತಿದ್ರು ನನಗೆ ಪರಬ್ರಹ್ಮನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಅವಾಗ ಸನತ್ ಕುಮಾರಗಳು ಇವ್ರಿಗೆ ಭೂಮಾ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ ನಾರದರಿಗೆ. ಆ ಭೂಮಾ ವಿದ್ಯೆಯನ್ನು ಉಪಾಸನೆ ಮಾಡಿದ್ಮೇಲೆ ಅವ್ರಿಗೆ ಸಮಾಧಾನ ಆಗುತ್ತೆ, ಭಗವಂತನ ತಿಳ್ಕೊಳಕ್ಕಾಗುತ್ತೆ. ಆ ಥರ ಅವ್ರಿಗೂ ಒಂದು ವ್ಯಾಕುಲ ಅಂತ ಇರುತ್ತೆ, ಯಾವುದೋ ಒಂದು ಬೇಜಾರು ಓದಿದ್ರೆ ಕೂಡ ಅದರಿಂದ ಒಂದು ಸಂತೋಷ ಅಂತ ಇರಲಿಲ್ಲ. ಯಾರು ಸನತ್ ಕುಮಾರ್ ಅವ್ರ ಕಟಾಕ್ಷ ನಾರದರ ಮೇಲೆ ಬಿತ್ತು, ಅವ್ರಿಗೆ ಅನುಗ್ರಹ ಆಯಿತು. ಇದೇ ಥರ ಜ್ಞಾನಶ್ರುತಿ ಅಂತ ಒಬ್ಬ ರಾಜ, ಆ ಕಥೆನೂ ಹೇಳಿದ್ದೀನಿ ಯಾದೃಚ್ಛಿಕವಾಗಿ. ಹೇಗೆ ಅಂದರೆ ಅವನು ಸ್ವಲ್ಪ, ಅವ್ರಿಗೆ ಯಾಕೆ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರೆ, ಅವನು ಸ್ವಲ್ಪ ಅಭಿಮಾನ ಇರುತ್ತಂತೆ, ನನಗೆಲ್ಲ ವಿಷಯ ಗೊತ್ತು, ಆಧ್ಯಾತ್ಮಿಕವಾಗಿ ಎಲ್ಲ ವೇದಗಳೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಸ್ವಲ್ಪ ಗರ್ವ ಇರುತ್ತೆ. ಆ ಗರ್ವ ಇತ್ತು, ಮಾಡಿದ ಮೇಲೆ ಹೋಗಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಿದ್ದಾಗ ಇವನನ್ನು ನೋಡ್ಬಿಟ್ಟು ಇಬ್ಬರು ಋಷಿಗಳು, ಇನ್ನೂ ಪೂರ್ತಿ ಕಲ್ತಿಲ್ಲ ಏನಿಲ್ಲ ವಿದ್ಯೆನ, ಆಗಲೇ ಇವನಿಗೆ ಸ್ವಲ್ಪ ಅಹಂಕಾರ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಬೇಕು ಅಂತ ಪಕ್ಷಿ ರೂಪದಲ್ಲಿ ಇವನ ಮೇಲೆ ಹಾರು ಹೋಗ್ತಾರೆ. ಪಕ್ಷಿ ರೂಪ ಹಾರು ಹೋಗ್ಬೇಕಾದ್ರೆ ಒಂದು ಪಕ್ಷಿ ಇನ್ನೊಂದು ಪಕ್ಷಿಗೆ ಹೇಳೋ ಥರ ಹೇಳ್ತಂತೆ, ಇವನು ಇಲ್ಲಿ ಜ್ಞಾನಶ್ರುತಿ ಮಲ್ಕೊಂಡಿದ್ದಾನೆ, ಇವನ ಮೇಲೆ ಹಾರಬೇಡ ಅಂತ ಹೇಳತ್ತಂತೆ. ಅವಾಗ ಇನ್ನೊಂದು ಪಕ್ಷಿ ಹೇಳುತ್ತೆ, ಬಿಡು ಅವನೇನು ರೈಕುನಾ, ಬ್ರಹ್ಮಜ್ಞಾನಿನ, ಏನು ಪರವಾಗಿಲ್ಲ, ಅವ್ನು ಏನಾಗಲ್ಲ ಅಂತ. ಯಾಕೆಂತ ಹೇಳಿದ್ರೆ ಒಬ್ಬ ಯಾರನ್ನೂ ಹಾಗೆ ಹಾದ್ಕೊಂಡು ಹೋಗ್ಬಾರ್ದು. ಅವ್ರು ನಿದ್ದೆ ಮಾಡ್ತಾ ಇದ್ರೆ ಅದರಲ್ಲೂ ಅವ್ರು ಬ್ರಹ್ಮಜ್ಞಾನಿ ಆಗಿದ್ರೆ ಅಂತೂ ದಾಟಲೇಬಾರ್ದು ಅವರು. ಹಾಗೆ ಅಷ್ಟಕ್ಕೂ ಪಕ್ಷಿಗಳೆಲ್ಲರೂ ಸಾಯಂಕಾಲ ಆದರೆ ಹಾಗೆಲ್ಲ ಹಾರದೇ ಇಲ್ಲ, ಇಡೀ ಭೂಮಿನೇ ಒಂದು ಕೆಂಡ ಥರ ಕಾಣಿಸ್ತಾ ಇರುತ್ತಂತೆ. ಅದಕ್ಕೆ ಶಾಸ್ತ್ರದ ಪ್ರಕಾರ ಹೇಳ್ತಾರೆ, ಅದೊಂದು ಕೆಂಡ ಥರ ಕಾಣಿಸುತ್ತೆ, ಹಾರಬಾರ್ದು. ಈ ಜ್ಞಾನಶ್ರುತಿಗೆ ಪಕ್ಷಿಗಳ ಭಾಷೆ ಎಲ್ಲ ಗೊತ್ತಿತ್ತಂತೆ. ಪಕ್ಷಿಗಳ ಭಾಷೆ ಎಲ್ಲ ಗೊತ್ತಿತ್ತು, ನೀವು ಹೇಳ್ಕೊಂಡು ಹೋಯ್ತಲ್ಲ, ಹೋಗಿದಾಗ ಬೇಸರ ಅನಿಸುತ್ತೆ. ನೋಡು, ಈ ಪಕ್ಷಿ ನನ್ನ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡೋಗ್ಬಿಟ್ಟು, ನಾನೇ ರೈಕುನ ಅಂತ ಹೇಳ್ಬಿಟ್ಟು, ಅಂದರೆ ನನಗಿಂತ ತುಂಬ ಜ್ಞಾನಿ ಇರಬೇಕು ಆ ರೈಕುನವ್ರು ಯಾರು ನನ್ನ ದೇಶದಲ್ಲಿ ಎಲ್ಲಿದ್ದಾರೆ ಹುಡುಕ್ಬೇಕು ಅಂತ ತಕ್ಷಣ ಎದ್ದು ಬರ್ತಾನಂತೆ. ಅವರಾತ್ರಿನಲ್ಲಿ ಮಿನಿಸ್ಟ್ರನ್ನೆಲ್ಲ ಕರೆದ್ಬಿಟ್ಟು, ಯಾರು ರೈಕರು ಅನ್ನೋರು ಕರ್ಕೊಂಬ ಅವ್ರನ್ನ ಅಂತ ಹೇಳ್ತಾರೆ. ಎಲ್ಲ ಹುಡುಕ್ತಾರೆ, ಇವರು ಬ್ರಹ್ಮಜ್ಞಾನಿ ಅವರು ಅಂತೆಲ್ಲ ಹೇಳಿರ್ತಾರೆ. ಎಲ್ಲ ವಾಪಸ್ ಒಂದು ನಾಲ್ಕು ಹೇಳ್ತಾರೆ, ಎಲ್ಲೂ ಯಾರು ಸಿಗಲಿಲ್ಲ ಸರ್, ರೈಕೂರ್ ಅನ್ನೋರು ಯಾರು ಬ್ರಹ್ಮಜ್ಞಾನಿ ಅಂತಲ್ಲ. ಆ ಹೆಸರಲ್ಲಿ ಒಬ್ರು ಇದ್ದಾರೆ, ಆದರೆ ಅವ್ರು ನೀವು ಹುಡುಕೋರಲ್ಲ ಅವರು. ಯಾಕೆಂದರೆ ಮೈಯೆಲ್ಲ ಕಜ್ಜಿ, ಕೊಳೆ ಬಟ್ಟೆ ಹಾಕ್ಕೊಂಡು, ಅಂಗಿನೂ ಹಾಕ್ಕೊಂಡಿಲ್ಲ, ಎಲ್ಲ ಕೈ ತುರಿಸ್ಕೊಂಡು ಒಂದು ಗಾಡಿ ಕೆಳಗಡೆ ಹೆಂಡ ಕೊಡ್ಕೊಂಡು ಮಲ್ಕೊಂಡಿದ್ದಾರೆ, ಅವರೇ ಬ್ರಹ್ಮಜ್ಞಾನಿ ಅಂತಾರೆ. ಆ ಥರ ಯಾಕೆ ಅಂದ್ಕೊಳ್ತೀಯ, ಕರ್ಕೊಂಡು ಹೋಗು ಅಂತ ಕರೆದ್ರೆ ಅವ್ರು ಬರಲ್ಲ. ನನಗೂ ರಾಜನ ಹತ್ರ ಏನು ಕೆಲಸ ಇಲ್ಲ, ನಾನು ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಳಿ ಕಳಿಸ್ತಾರೆ. ಎಷ್ಟೋ ದ್ರವ್ಯಗಳೆಲ್ಲ ಕೊಟ್ಟು ಕಳಿಸ್ತಾರೆ, ಯಾವಾಗಲೂ ಬರೋದಿಲ್ಲ. ಅವಾಗ ರಾಜನಿಗೆ ಒಂದು ಸ್ವಲ್ಪ ಅನಿಸುತ್ತೆ, ಇನ್ಯಾರು ವಿಶೇಷವಾಗಿರಬೇಕು, ಬರೋದಿಲ್ಲ ಅಂತಾನಲ್ಲ, ಇಷ್ಟೆಲ್ಲ ದುಡ್ಡು ಕಾಸು ಕೊಟ್ಟರು ಅಂತ ಹೇಳ್ಬಿಟ್ಟು ಪಲ್ಲಕ್ಕಿ ಕಳಿಸ್ತಾನೆ. ಪಲ್ಲಕ್ಕಿ ಕಳಿಸಿ ಇನ್ನೂ ಜಾಸ್ತಿ ಚಿನ್ನ ಎಲ್ಲ ಕಳಿಸಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗಲೂ ಬರಲ್ಲ. ಆಮೇಲೆ ರಾಜನೇ ಹೋಗ್ತಾನೆ, ಹೋಗ್ಬಿಟ್ಟು ನೋಡ್ತಾನೆ. ನೋಡಿದಾಗ ಒಂಥರ ಮೊದಲು ದಕ್ಕನ್ನ ಅಂತಂತೆ. ಆದರೆ ಇವ್ರು ಇಷ್ಟೆಲ್ಲ ನಾನು ಕೊಟ್ಟಾಗಲೂ ಅವ್ನು ಬರದೇ ಇರಬೇಕಾದ್ರೆ ಖಂಡಿತವಾಗೂ ಅವನು ತುಂಬ ವೈರಾಗ್ಯದಲ್ಲಿದ್ದಾನೆ, ತುಂಬ ದೊಡ್ಡ ಜ್ಞಾನಿನೇ ಇರಬೇಕು ಅಂತ ಹೇಳಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತಾನೆ. ಪಲ್ಲಕ್ಕಿಗೆ ಬಂದು ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡ್ಕೊಂಡು ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಆಮೇಲೆ ಸರಿ ಹೋಗ್ತಾನೆ. ಅವನ ಹತ್ರ ಸುಮ್ಮನೆ ಆ ಥರ ವೇಷ ಹಾಕ್ಬಿಡ್ತಾನೆ. ಹಾಗೆ ಅಭಿಮಾನ ಭಂಗ ಭಂಗ ಆಗಬೇಕು, ಅವಾಗಲೇ ನಮಗೊಂದು ವಿದ್ಯೆ ಬರೋದು,
ಒಬ್ರು ನಮ್ಗೆ ಅನುಗ್ರಹ ಸಿಗಬೇಕು ಅಂತಿದ್ರೆ ಆ ಗರ್ವ ನಮ್ಗೆ ಹೋಗ್ಬೇಕು. ಅರ್ಜುನನಿಗೂ ಹಾಗೇನೆ ಎಷ್ಟು ಸತಿ ಇದರಲ್ಲಿ ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, ಈ ಯುದ್ಧದ ಬಿಟ್ಬಿಡಿ, ಯುದ್ಧದಲ್ಲಿ ನಾಗಾಸ್ತ್ರ, ಶಕ್ತ್ಯಾಯುಧ, ಭಗದತ್ತನ ಆಯುಧ, ನಾರಾಯಣಾಸ್ತ್ರ ಎಲ್ಲದರಿಂದ ಕೃಷ್ಣನೇ ಎಲ್ಲ ಅವನನ್ನ ಕಾಪಾಡಿದ್ದು. ಕೊನೆಯಲ್ಲೂ ತೇರಿಂದ ನಾನು ಮೊದಲು ಇಳಿಯಲ್ಲ ನೀನು ಇಳಿ ಅಂತ ಹೇಳಿ ತಾನು ಆಮೇಲೆ ಇಳಿದು ತೇರೆಲ್ಲ ಸ್ಫೋಟ ಆಗಬೇಕು, ಅಲ್ಲಿವರೆಗೂ ಕಾಪಾಡಿದ್ದಾನೆ. ಅದಾದ್ಮೇಲೆ ಕೂಡ ಅವನಿಗೆ ಜಂಬ ಹೋಗಿಲ್ಲ, ಇಷ್ಟೆಲ್ಲ ಆದ್ಮೇಲೆ ಜಂಬ ಹೋಗಿಲ್ಲ. ಒಬ್ರು ಬ್ರಾಹ್ಮಣರು ಓಡ್ ಬರ್ತಾ ಇರ್ತಾರಂತೆ ಅರಮನೆ ಹತ್ರ. ಏನು ಈ ಕಡೆ ಬರ್ತಾ ಇದ್ದೀರಾ, ಆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲ ಕೃಷ್ಣನ ನೋಡ್ಬೇಕು ನಾನು ಅಂತ ಹೇಳ್ತಾರೆ. ಯಾಕೆ? ಇಲ್ಲ ನಾನು ಕೃಷ್ಣನ ನೋಡ್ಬೇಕು. ಇಲ್ಲ ಏನಿದೆ ಹೇಳಿ, ಕೃಷ್ಣ ಏನ್ ಮಾಡ್ತಾನೆ, ನಿಮ್ಗೆ ಏನಾಗಬೇಕು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಪ್ಪ ನನಗೆ ಏನು ಅಂತ ಗೊತ್ತಿಲ್ಲ, ಮಕ್ಕಳು ಹುಟ್ಟುತ್ತಾರೆ, ಹುಟ್ಟಿದ ತಕ್ಷಣ ಅಳು ಮಾತ್ರ ಕೇಳಿಸುತ್ತೆ, ಆ ಮಕ್ಕಳು ಸತ್ತೋಗ್ಬಿಡ್ತಾರೋ, ಅದು ಯಾರು ಗಂಧರು ತಗೊಂಡು ಹೋಗ್ತಾರೋ, ಭೂತ ಚೇಷ್ಟನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರೆಲ್ಲ ಕಣ್ಮರೆ ಆಗ್ಬಿಡ್ತಾರೆ, ನನಗೆ ಸಿಗೋದೇ ಇಲ್ಲ. ಈಗಾಗಲೇ 3 ಮಗು ನನಗೆ ಹೋಗ್ಬಿಟ್ಟಿದೆ, ಈ ಕೊನೆ 4ನೇದು ತಿರ್ಗಾ ಗರ್ಭಿಣಿ ಆಗಿದ್ದಾಳೆ ನನ್ನ ಮಗಳು, ನನ್ನ ಹೆಂಡತಿ. ಹೇಗಾದರೂ ಮಾಡಿ ಈ ಮಗು ನಾನು ಉಳಿಸ್ಕೋಬೇಕು, ಅದಕ್ಕೆ ನಾನು ಕೃಷ್ಣನ ಸಹಾಯ ಕೇಳೋಣ ಅಂತ ಬಂದಿದ್ದೀನಿ. ಅಯ್ಯೋ ಅಷ್ಟೇ ತಾನೇ, ಇದಕ್ಕೆ ಯಾಕೆ ಕೃಷ್ಣ ನಡೀಲಿ, ನಾನು ಕಾಪಾಡ್ತೀನಿ ಅಂತಾರೆ. ಈ ಬ್ರಾಹ್ಮಣನ ನಂಬಿಕೆ ಇಲ್ಲ, ಆದರೂ ನೀವು ನಡೀಲಿ, ಹಂಗೇನಾದರೂ ನಿಮ್ಮ ಮಗುನ ಕಾಪಾಡಲಿಲ್ಲ ಅಂದರೆ ನಾನೇ ಬೆಂಕಿಗೆ ಹಾಕ್ತೀನಿ. ಇರೋದು ಅದೇ ಒಂದು ಯಾವಾಗಲೂ ಪ್ರಾಯೋಪೇಶ, ಬೆಂಕಿಗೆ ಹಾಕಿ ಅಭಿಮಾನಿ ಸತ್ತಾಗಲೂ ಹಾಗೆ ಮಾಡಿದ್ದಾನೆ, ಬೆಂಕಿಗೆ ಹಾಕ್ಬಿಡ್ತೀನಿ ನಡೀಲಿ ಅಂತ. ಆಮೇಲೆ ಒಂದು ನಂಬಿಕೆ ಬರುತ್ತೆ, ಕರ್ಕೊಂಡು ಹೋಗ್ತಾನೆ. ಪ್ರಸೂತಿ ಗ್ರಹನೆಲ್ಲ ಒಂದು ಗಾಳಿಗೂ ಹೋಗದೆ ಇರೋ ಥರ ಬಾಣ ಹಾಕಿ ಹಾಗೆ ಗೋಡೆ ಕಟ್ಟಿ ಪೂರ್ತಿ ಎಲ್ಲ ಬಾಣದಲ್ಲೇ ಮಾಡಿ ತೋರಿಸ್ತಾನೆ. ಅಷ್ಟು ಚತುರ ಇವರು, ಬಾಣದಲ್ಲಿ ಪ್ರಯೋಗ ಮಾಡಿ ಹಂಗೆ ಮೀಸೆ ತಿಳ್ಕೊಂಡು ನಿಂತಿರ್ತಾನೆ. ಹೆಂಗೆ ನಮ್ಮ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಅಂತ ಖುಷಿ ಆಗುತ್ತೆ ಬ್ರಾಹ್ಮಣನಿಗೆ. ಹೌದೌದು, ಈ ಥರ ಯಾವತ್ತೂ ನಾವು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾರೆ, ಖಂಡಿತವಾಗ್ಲೂ ಈ ಸತಿ ಮಗು ಉಳಿಬೋದು. ಅದಾದಮೇಲೆ ಮಗು ಹುಟ್ಟತ್ತೆ, ಅಳು ಶಬ್ದ ಕೇಳುತ್ತೆ, ನಿಂತೋಗುತ್ತೆ. ಒಳಗಡೆ ಹೋಗ್ತಾನೆ ಬ್ರಾಹ್ಮಣ, ಅಯ್ಯೋ ನಾನು ಕೆಟ್ಟೆ, ನನ್ನ ಪಾಡ ನಾನು ಕೃಷ್ಣ ಹತ್ರ ಹೋಗ್ತಾ ಇದ್ದೆ, ನೀನು ಈ ಥರ ಮಾಡಿದೆಯಲ್ಲ. ಅರ್ಜುನ ಹೇಳ್ತಾನೆ, ಸುಮ್ಮನೆ ಇಲ್ಲಿ ಯಾಕೆ ಹುಡ್ಕೋಣ, ಇಲ್ಲೇ ಎಲ್ಲೋ ಇರಬೇಕು, ಎಷ್ಟು ದೂರ ಎಲ್ಲೋ ಹೋಗಿರಲ್ಲ ಅಂತ ಎಲ್ಲ ಹೋಗಿ ಪಾಪ ತೇರು ತೊಗೊಂಡೋಗಿ ಎಲ್ಲ ಕಡೆ ಹೋಗ್ತಾನೆ, ಎಲ್ಲೂ ಸಿಗೋದಿಲ್ಲ, ಏನು ಮಾಡಿದ್ರು ಸಿಗೋದಿಲ್ಲ. ತುಂಬ ಅವಮಾನ ಆಗೋಗುತ್ತೆ. ಸರಿ ಬೆಂಕಿ ರೆಡಿ ಮಾಡ್ತಾನೆ, ಕುರುಳೆ ಎಲ್ಲ ಹಾಕಿ ಬೆಂಕಿ ರೆಡಿ ಮಾಡ್ತಾನೆ. ಕೃಷ್ಣ ಬರ್ತಾನೆ, ಬಂದ್ಬಿಟ್ಟು ಏನು ಅರ್ಜುನ ಏನು ಚಳಿ ಕಾಯಿಸ್ಕೊತಾ ಇದೆ, ಏನು ಯಾಕೆ ಬೆಂಕಿಯಲ್ಲಿ ಹಾಕಿರಿ ಅಂತ. ಅವಾಗ ಚಳಿ ಕಾಯಿಸ್ಕೊಳ್ಳೋದ, ಇವ್ರಿಗೆ ಏನು ಮಾಡಿದ ಕೆಲಸ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣ ಹೇಳ್ತಾನೆ, ನಿಮ್ಮನ್ನೇ ನೋಡಕ್ಕೆ ಬರ್ತಾ ಇದೆ, ಅಡ್ಡ ಕಟ್ಕೊಂಡು ನನಗೆ ಈ ಥರ ಮಾಡಿದ್ರು ನನ್ನ ಮಗು ಹೋಯ್ತು ಅಂತ. ಅವ್ರು ತಲೆ ತಗ್ಗಿಸ್ತಾನೆ ಅರ್ಜುನ. ಸರಿ ಪರವಾಗಿಲ್ಲ ಅರ್ಜುನ, ಅದಕ್ಕೆಲ್ಲ ಯಾಕೆ ಪ್ರಾಣ ಕಳ್ಕೊಳ್ತೀಯ, ಇಬ್ಬರು ಸೇರಿ ಉಳ್ಕೋಣ ಅಂತ ಹೇಳ್ಬಿಟ್ಟು ತೇರನ್ನ ತಗೊಂಡು ಎಲ್ಲ ಲೋಕಗಳಿಗೂ ಹೋಗ್ಬಿಡ್ತಾರೆ, ಎಲ್ಲೂ ಇರೋದಿಲ್ಲ. ಕೃಷ್ಣನ್ಗೆ ಗೊತ್ತಾಗ್ಬಿಡುತ್ತೆ ಇನ್ನೊಂದೇ ಒಂದು ಜಾಗ, ಅಲ್ಲಿ ಯಾರು ಹೋಗೋಕ್ಕಾಗದೇ ಇರೋ ಜಾಗ ಪರಮಪದ, ಅಲ್ಲೇ ಇರಬೇಕು ಇದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೂ ಗೊತ್ತಾಗುತ್ತೆ. ಲಕ್ಷ್ಮೀ ಚೇಷ್ಟೆನೇ ಇದೆಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿ ಹೋಗೋಕ್ಕೆ ಬರೀ ತತ್ವ ಆ ಸುದರ್ಶನ ಬೆಳಕಲ್ಲಿ ಹೋಗ್ತಾನೆ. ಸುದರ್ಶನ ಬೆಳಕಲ್ಲಿ ತೇರು ಓಡಿಸ್ಕೊಂಡು ಹೋಗಿ ಹೊರಗಡೆ ಅಲ್ಲೇ ವಿರಜಾ ನದಿ ಆ ಕಡೆಗೆ ಅರ್ಜುನ ನೀನು ಇಲ್ಲೇ ಇರೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಯಾಕಂದರೆ ಬರೀ ಮುಕ್ತಾತ್ಮರು ಮಾತ್ರನೇ ಅಲ್ಲಿ ಹೋಗ್ತಾರೆ, ಒಳಗಡೆ ಹೋಗ್ತಾರೆ. 4 ಮಗುರು ಇಟ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರಂತೆ ಲಕ್ಷ್ಮಿ. ಅದಕ್ಕೆ ಏನಿದೆ ಆಟ, ಯಾಕೆ ಹೀಗೆ ಅಂತ ಕೇಳ್ತಾನೆ. ಇಲ್ಲ ಎಲ್ಲರೂ ಹೇಳ್ತಾ ಇದ್ರು ಕೃಷ್ಣನ ಅವತಾರದಲ್ಲಿ ನೀನು ತುಂಬ ಚೆನ್ನಾಗಿದೆಯಂತೆ, ಮನೋಹರನಾಗಿದೆಯಂತೆ, ಅದನ್ನು ನೋಡಬೇಕು ಅಂತ ನನಗೆ ಆಸೆ ಆಯಿತು ಅಂತ. ಸುಮ್ಮನೆ ಇದೆಲ್ಲ ಒಂದು ಇದ್ರ ಥರ ತೋರಿಸ್ಕೊಡೋಕ್ಕೆ, ಹೇಗೆ ಅಂದರೆ ಯಾರ ಕೈಲೂ ಆಗದೆ ಇರೋದು ಭಗವಂತ ಮಾಡ್ತಾನೆ ಅನ್ನೋದಕ್ಕೆ ತೋರಿಸ್ಕೊಡೋಕ್ಕೆ. ಅರ್ಜುನನಿಗೆ ಅಭಿಮಾನ ಭಂಗ ಆಗಬೇಕು, ಎಷ್ಟಾದರೂ ಅವನು ಹೋಗಿರಲ್ಲ ಅಭಿಮಾನ ಭಂಗ ಆಗಬೇಕು. ಅದಕ್ಕೋಸ್ಕರ ಸರಿ ಕೊಡು ನೀನು ವಾಪಸ್ ಅಂತ ಎಲ್ಲ ಕೇಳ್ಕೊಂಡು ಆ ಮಕ್ಕಳನ್ನೆಲ್ಲ ವಾಪಸ್ ತಂದು ಕೊಡ್ತಾರೆ. ನೋಡಾಯ್ತಲ್ಲ ನನ್ನ ಫ್ಯಾನ್ಸಿ ಡ್ರೆಸ್ಸು ಬಿಡು ನನ್ನ ಅಂತ ಹೇಳಿ 4 ಮಕ್ಕಳನ್ನು ತಂದು ಬ್ರಾಹ್ಮಣರಿಗೆ ಕೊಡ್ತಾರೆ. ಇಲ್ಲಿ 2-3 ಪ್ರಶ್ನೆ ಹಾಕ್ಬಿಡ್ತಾರೆ. ವೈಕುಂಠಕ್ಕೆ ಹೋದವರು ಆ ಮಕ್ಕಳು ಹೇಗೆ ವಾಪಸ್ ಬಂದರು ಅಂತ. ಅದಕ್ಕೆ ಹೇಳಿದ್ರು ಭಗವಂತ ಯಾವಾಗಲೂ ಮೋಕ್ಷ ಯಾರಿಗೆ ಅಂತ ಹೇಳಿದಾರೆ ಅಂದರೆ ಒಂದು ವ್ಯಾಜ ಇರಬೇಕು, ಕೇಳಬೇಕು ಅವರು ನನಗೆ ಮೋಕ್ಷ ಬೇಕು ಅಂತ. ಅದಕ್ಕೆ ಗೋಪ್ತೃತ್ವ ವರ್ಣ ಅಂತ ಹೇಳ್ತಾರೆ, ವರಿಸ್ಬೇಕು ಭಗವಂತನ, ಕೇಳ್ಕೋಬೇಕು. ಸುಮ್ಮನೆ ಯಾರನ್ನ ಹೋಗಿ ಮೋಕ್ಷದಲ್ಲಿ ತೊಗೊಂಡೋಗಿ ಇಟ್ಬಿಡೋದು. ನಾನು ಬೇಕಾಗಿರಲಿಲ್ಲ, ನನ್ನ ಪಾಡಕ್ಕೆ ನಾನು ಚೆನ್ನಾಗಿದೆ ಸುಬ್ರಹ್ಮಣ್ಯ ನಗರಲ್ಲಿ, ಅಲ್ಲಿ ತೊಗೊಂಡೋಗಿ ಎಲ್ಲೋ ಇಟ್ಬಿಡೋದು. ನಾನು ಏನು ಚೆನ್ನಾಗಿದೆ ಅಲ್ಲಿ ಅಕ್ಕಪಕ್ಕ ಮಾತಾಡ್ತಾರೆ, ಹೋದ್ರೆ ಬಂದರೆ ಈ ಮೋಕ್ಷದಲ್ಲಿ ಎಲ್ಲರೂ ಏನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಥರ ಯಾರು ಬಲವಂತವಾಗಿ ತೊಗೊಂಡೋಗಿಲ್ಲ. ಕೇಳಬೇಕು ನಾವು, ನಮಗೆ ಮೋಕ್ಷ ಬೇಕು, ಸಂಸಾರ ಸಾಕಾಯಿತು, ನಾವು ಬರ್ತೀನಿ ಅಂತ ಹೇಳಿದ್ರೆ ಅದೊಂದು ವ್ಯಾಜ. ಯಾಕೆಂದರೆ ನಿತ್ಯರು ಮುಕ್ತರು ಎಲ್ಲ ಇರ್ತಾರೆ, ಎಷ್ಟೆಷ್ಟೋ ಉಪಾಸನೆ ಮಾಡಿ ಆ ಪದವಿಗೆ ಬಂದವರು ಭಕ್ತಿ ಯೋಗದಲ್ಲೆಲ್ಲ ಇರ್ತಾರೆ. ಏನು ಮಾಡಿದೆ ನಮ್ಮಂಥವ್ರು ಯಾರು ಹೋಗ್ಬಿಟ್ರೆ ಅವ್ರು ಹೊಟ್ಟೆ ಕಿಚ್ಚಾಗಲ್ಲ, ಹೊಟ್ಟೆ ಕಿಚ್ಚಾಗಲ್ಲ, ಅವರಿಗೆಲ್ಲ ಸತ್ವಗಳು ತುಂಬ ಇದೆ. ಆದರೂ ಅಕಸ್ಮಾತ್ ಅವ್ರು ಏನಾದರೂ ಕೇಳಿದ್ರೆ ಇವ್ರಿಗೆ ಯಾಕೆ ಮೋಕ್ಷ ಕೊಟ್ಟರೆ ಅಂತ ಹೇಳಿದ್ರೆ
ಅವ್ನು ಕೇಳ್ದ ನಾನು ಕೊಟ್ಟೆ ಅಂತ ಒಂದು ವ್ಯಾಜ ಇರಲಿ, ಅದೊಂದೇ ಕಾರಣ, ಬೇರೆ ಏನಿಲ್ಲ. ಯಾಕಂದ್ರೆ ಭಗವಂತನಿಗೆ ಒಂದು ದೊಡ್ಡ ಗುಣ ನೈರ್ಗಣ್ಯ, ಪಕ್ಷಪಾತ ಇಲ್ಲ. ಅದಕ್ಕೋಸ್ಕರ ಯಾರಿಗೂ ಬೇಜಾರಾಗಬಾರ್ದು, ಅಲ್ಲಿರೋ ನಿತ್ಯರಿಗೂ ಮುಕ್ತರಿಗೂ ಬೇಜಾರಾಗಬಾರ್ದು. ಒಂದು ವ್ಯಾಜವನ್ನು ನೆನಪಾಗಿ ಇಟ್ಕೊಂಡು ಮೋಕ್ಷ ಕೊಡ್ತಾನೆ. ಅಭಿಮಾನ ಭಂಗಮಾಯ್ ವಂದನಿ ಪಳ್ಳಿ ಕಟ್ಟಲ್ ಕೀழே ಶಂಕಮಿಲ್ ಉಪ್ಪಾರ್ ಓಲ್ ಒಂದು ತಲೆ ಪೇದಂ ಗುಂಪು ಗುಂಪಾಗಿ ಬರ್ತಾರಂತೆ. ಅದನ್ನು ಹೇಳ್ತಾರೆ. ಈ ಶಾಪ ಮತ್ತೆ ಪಾಪ ಅಂತ ನಾನು ಹೇಳಿದ್ನಲ್ಲ, ಶಾಪಗಳೆಲ್ಲ ಎಷ್ಟು ಥರ ಶಾಪಗಳಿದೆ, ಯಾರ್ಯಾರಿಗೆ ಸಿಕ್ತು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ವ್ಯಾಖ್ಯಾನಕಾರ ತೋರಿಸ್ಕೊಡ್ತಾರೆ. ಯಾಕೆ ನಮಗೆ ಇದು ನಾವು ಯಾರಿಗೋ ಶಾಪ ಅಂದರೆ ನಾವೇ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಎಷ್ಟೆಷ್ಟು ಬುದ್ಧಿವಂತರು, ಎಷ್ಟೆಷ್ಟು ಧನವಂತರು ಎಲ್ಲ ಇರಬೇಕಾದ್ರೂ ಯಾವಾಗಲೂ ಒಂದು ಏನೋ ತಪ್ಪು ಮಾಡಿರ್ತಾರೆ. ಆ ಥರ ಅವರು ಪಾಠಗಳನ್ನು ನಾವು ಓದ್ಕೊಂಡ್ರೆ ಮುಂದೆ ನಾವು ಆ ಥರ ತಪ್ಪು ಮಾಡದೇ ಇರ್ಬೋದು. ಅದಕ್ಕೋಸ್ಕರ ಅದನ್ನು ತೋರಿಸ್ತಾರೆ. ಈ ಶಾಪಗಳೆಲ್ಲ ಭಗವಂತನ ಕಟಾಕ್ಷದಿಂದ ಹೋಗ್ಲಾಡಿಸಿದ್ದು ಅದನ್ನು ತೋರಿಸ್ತಾರೆ. ಪೈಲುಂ ಸುಡರೊಳಿ ಮೂರ್ತಿಯೇ ಪಂಗಯ್ಯ ಕಣ್ಣನೆ, ಅವನ ಕಣ್ಣ ದೃಷ್ಟಿ ನಮ್ಗೆ ಬೀಳ್ಬೇಕು, ಅದಕ್ಕೆ ಪಂಗಯ್ಯ ಕಣ್ಣನೆ ಅಂತ ಹೇಳ್ತಾರೆ. பயிலகிலிய நம் பார்க்கடல் சேர்ந்த பரமனை பயிலும் திருவுடையார் எவரேலும் அவர் கண்டீர். ಯಾರಾದರೂ ಅಕ್ಷರಸ್ಥಳದಲ್ಲಿರೋ ಲಕ್ಷ್ಮೀನ ಇಟ್ಕೊಂಡು ಭಗವಂತನ ದರ್ಶನ ಆಗ್ಬಿಟ್ರೆ ಏನಾಗತ್ತೆ ಅಂತ, ಪೈಲು ತಿರುಪಿಡೈದೋರಂ ಎಮ್ಮಯ್ಯಾಳು ಪಿರಮನೆ. ನಮ್ಮಳ್ಳುವಾಗ ಹೇಳ್ತಾರೆ, ಈ ಥರ ನೋಡಿರೋರು ಯಾರಾದರೂ ಸಿಕ್ಕಿದ್ರೆ ಅವರೇ ನನಗೆ ದೇವರು ಅಂತ. ಯಾರಾದರೂ ಭಗವಂತನ ನೋಡಿದ್ದೆ ಕನ್ಸಲ್ಲಿ ಬಿತ್ತು ಅಂತ ಹೇಳಿದ್ರೆ ನೀನೇ ನನ್ನ ದೇವರಪ್ಪ ಅಂತ ಅವ್ರಿಗೆ ನಮಸ್ಕಾರ ಮಾಡೋದು. ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಯಾರಾದರೂ ಬದ್ರಿ ಯಾತ್ರೆ ಮಾಡ್ಕೊಂಡು ಬಂದರು ಅಂದರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ರು. ಯಾಕಂದರೆ ಬದ್ರಿ ಯಾತ್ರೆ ಮಾಡೋದು ತುಂಬ ಕಷ್ಟ ಇತ್ತು. ಇವಾಗಿನ ಥರ ಡೆಹ್ರಾಡೂನ್ವರೆಗೂ ಪ್ಲೇನಲ್ಲಿ ಹೋಗ್ಬಿಟ್ಟು ಸುಲಭವಾಗಿ ಹೋಗ್ಬಿಡೋದಲ್ಲ, ಅಲ್ಲಿಂದ ಒಂದು ಹೆಲಿಕಾಪ್ಟರ್ನಲ್ಲಿ ಬದ್ರಿನಾಥ್ ಹೋಗ್ಬಿಡೋದು ದುಡ್ಡಿದ್ರೆ. ಅಷ್ಟು ಸುಲಭವಾಗಿರಲಿಲ್ಲ. ಗಾಡಿ ಕಟ್ಟಿಸ್ಕೊಂಡು ದಕ್ಷಿಣದವ್ರು ಯಾರಾದರೂ ಬದ್ರಿ ಯಾತ್ರೆ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ 1 ವರ್ಷ 2 ವರ್ಷನೇ ಆಗ್ತಾ ಇದ್ದಾರೆ. ವಾಪಸ್ ಬರ್ತಾನೆ ಇದ್ರು ಬರ್ತಾನೆ ಇರಲಿಲ್ಲೋ ಗೊತ್ತಿಲ್ಲ. ಯಾಕಂದರೆ ದಕ್ಷಿಣದಲ್ಲೆಲ್ಲ ಸೆಕೆ ಜಾಸ್ತಿ, ಅಲ್ಲೆಲ್ಲ ಥಂಡಿ ಜಾಸ್ತಿ, ಮಧ್ಯದಲ್ಲಿ ಸೆತ್ತು ಹೋಗ್ಬಿಡ್ಬೋದು. ಯಾಕಂದರೆ ಅದಕ್ಕೆ ಯಾವಾಗಲೂ ಬದ್ರಿ ಯಾತ್ರೆ ಹೋಗೋರೆಲ್ಲ ಮಕ್ಕಳು ಮರಿ ಎಲ್ಲರಿಗೂ ಸೆಟ್ಲ್ ಮಾಡಿಸ್ಬಿಟ್ಟು ಆಮೇಲೆ ಹೋಗೋದು. ವಾಪಸ್ ಬಂದರೆ ಬದ್ರಿ ಸಮಾರಾಧನೆ ಅಂದರೆ ಒಳ್ಳೆ ಪುನರ್ಜನ್ಮೋತ್ತರ, ಅದಕ್ಕೆ ಬದ್ರಿ ಸಮಾರಾಧನೆ ಮಾಡೋದು ದೊಡ್ಡದಾಗಿ. ಇವಾಗಿನ ಥರ ಸುಲಭವಾಗಿ ಹೋಗ್ಬಿಟ್ಟು ಬದ್ರಿ ಸಮಾರಾಧನೆ ಮಾಡೋದಿಲ್ಲ, ಚೌಲ್ಟ್ರಿ ಇಲ್ಲ ಆಮೇಲೆ ಎಲ್ಲರಿಗೂ ಊಟ ಅನಿಸ್ಬೋದು. ಬದ್ರಿ ಸಮಾರಾಧನೆ ಅಂದರೆ ಸಂಭ್ರಮ, ಅಷ್ಟು ಕಷ್ಟಪಟ್ಕೊಂಡು ಅಲ್ಲೆಲ್ಲ ಏನು ಚೌಲ್ಟ್ರಿ ಅಂದರೆ ಹೋಟೆಲ್ಲ, ಅಲ್ಲೇ ಅಡುಗೆ ಮಾಡಿಕೊಂಡು ಆ ಊರಲ್ಲಿ ಏನು ಸಿಗುತ್ತೋ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮುಂದಿನ ಊರಿಗೆ ಹೋಗಬೇಕು. ಹೀಗೆ ಶ್ರಮ ಪಟ್ಕೊಂಡು ಎಲ್ಲ ಯಾತ್ರೆಗಳು ಮಾಡೋದು, ತೀರ್ಥಯಾತ್ರೆಗಳು. ಹೋಗಲೇ ಹೇಳ್ಬಿಟ್ಟು ಹೋಗಿರ್ತಾರೆ, ಬಂದರೆ ಬಂದು ಇಲ್ಲಿರಲಿಲ್ಲ. ಯಾಕಂದರೆ ಆ ಕ್ಷೇತ್ರದಲ್ಲೇ ಪ್ರಾಣ ಹೋದರೆ ಇನ್ನೂ ಒಳ್ಳೆಯದು. ಅದೇನು ಕಷ್ಟಪಟ್ಕೊಂಡು ಅಲ್ಲಿಂದ ಏನು ವಾಪಸ್ ತರೋಗಿಲ್ಲ, ಅಲ್ಲೇ ಉಳಿಸ್ಬಿಡ್ತಾರೆ. ಮೋಕ್ಷಪ್ರದಾಯ ಕ್ಷೇತ್ರಗಳವೆಲ್ಲ, ಅಲ್ಲೇ ಪ್ರಾಣ ಹೋದರೂ ಏನೂ ಪರವಾಗಿಲ್ಲ. ಆ ಥರ ಒಂದು ಧೃತಿ ಇರೋರೇ ಬದ್ರಿಯಾತ್ರೆ ಹೋಗೋದು. ಆ ಥರ ಹಂಗಲ್ಲ. ಅದಕ್ಕೆ ಇಲ್ಲ ಹೇಳ್ತಾರೆ, ಪೈಲುಂ ಸುಡರೊಳಿ ಮೂರ್ತಿ ಪಂಗಯ್ಯ ಕಣ್ಣನೆ. ಅವರನ್ನು ಯಾರಾದರೂ ನೋಡಿದೀನಿ ಅಂತ ಹೇಳಿದ್ರೆ ಅವರೇ ನಮ್ಮ ದೇವರು. ನಾನೇ ನೋಡಬೇಕು ಅಂತ ಏನಿಲ್ಲ, ನೋಡಿರೋರು ಸಿಕ್ಕಿದ್ರು ಸಾಕು ಅಂತ. ತಲೆ ಪೇಯ್ದು ಅಂತ ಹೇಳಿದಾಗ ಹೀಗೆ ಈ ಇದರಲ್ಲಿ ಹೇಳ್ತಾರೆ, ಶಿಷ್ಯರನ್ನ ಹೇಗೆ ಆರ್ಜಿಸಿದ್ರು. ಯಾರು ತಲೆ ಪೇಯ್ದು ಅಂದರೆ ಭಗವದ್ ರಾಮಾನುಜ ಆಶ್ರಮದಿಂದ ಕಾಲು ಹೊರಗಡೆ ಇಟ್ಟರೆ ಹಿಂದ್ಗಡೆ ಒಂದು ದೊಡ್ಡ ಗುಂಪು ಇರ್ತದೆ. ಯಾರು ಅಂದರೆ 72 ಜನ ಸಿಂಹಾಸನ ಅಧಿಕಾರಿ, 72 ಸಿಂಹಾಸನ ಅಧಿಪತಿ ಮಠಗಳನ್ನು ಸ್ಥಾಪಿಸಿ ಮಠಾಧಿಪತಿಗಳಿರ್ತಾರೆ, ಅವರು 72 ಜನ. ಇವರು 72 ಜನ ಎಂಥವ್ರು ಅಂತ ಹೇಳಿದ್ರೆ ಪೂರ್ತಿ ಎಲ್ಲ ಶ್ರೀಭಾಷ್ಯ ಕಾಲಕ್ಷೇಪ ಎಲ್ಲ ವಿದ್ಯೆಗಳನ್ನು ಕಾಲಕ್ಷೇಪ, ಪ್ರಬಂಧ, ಭಾಷ್ಯ ಎಲ್ಲ ಕಾಲಕ್ಷೇಪ ಮಾಡುವಂಥ ಎಲ್ಲ ಯೋಗ್ಯತೆ ಇರೋರು ಈ ಮಠಕ್ಕೆ ಅಧಿಪತಿಗಳಾಗಿರೋರು. ಇವಾಗೆಲ್ಲ ಸ್ವಲ್ಪ ಕಾಲಕ್ಷೇಪ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಮಠಾಧಿಪತಿಗಳೆಲ್ಲ ಬೇರೆ ಕೆಲಸಗಳು, ಗೌರವೋತ್ಸವ ಅದು ಇದು ಅಂತ ಪಾಪ ಅವ್ರಿಗೆ ಬೇರೆ ದುಡ್ಡುಗಳು ಎಲ್ಲ ಕಲೆಕ್ಟ್ ಮಾಡಬೇಕು, ಟೈಮ್ ಸಾಕಾಗಲ್ಲ ಅವ್ರಿಗೆ. ಹಿಂದೆ ಎಲ್ಲ ಹೇಗೆ ಬರೀ ಕಾಲಕ್ಷೇಪ ಎಲ್ರಿಗೂ ಹೇಳಬೇಕು ಆ ಥರ. ಅವ್ರ ಹಿಂದೆ ಆಮೇಲೆ 700 ಜನ ಸನ್ಯಾಸಿಗಳು ಹೋಗೋರು. ಒಂದು 700 ಜನ ಬರೀ ಸನ್ಯಾಸಿಗಳೇ ಅವ್ರ ಹಿಂದೆ ಹೋಗೋರು. ಅದಲ್ಲೇ 10,000 ಜನ ಶಿಷ್ಯರು. ಅಷ್ಟು ಒಂದು ದೊಡ್ಡ ಬೆಟಾಲಿಯನ್ನೇ ಹೋಗೋದು ಹೊರಗಡೆ ಬಂದರೆ. ಅದಕ್ಕೆ ಸಂಗಮಿರುಪಾರ್ ಕೋಲ್ ಒಂದು ತಲೆ ಪೇಯ್ದು. ಒಂದು ಸನ್ಯಾಸಿ ಕಾಲು ಹೊರಗಡೆ ಇಟ್ಟರೆ ಇಷ್ಟು ಜನ ಹಿಂದ್ಗಡೆ ಬರೋರು. ಆ ಥರ ಒಂದು ಹೇಗಿರ್ಬೇಕು ನೋಡಿ ಅವಾಗ. ಅದಕ್ಕೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಬಂದಿದ್ದಾರೆ ಅವರು, ಬಂದು ನಡೆದು ಹೋಗಿದ್ದಕ್ಕೆ ಅಷ್ಟು ಸುಭಿಕ್ಷವಾಗಿದೆ ನಮಗೆಲ್ಲ ಇವಾಗ. ಆ ಥರ ಚಿರಿದೆ ಮೇಲೆ ಈ ಶಾಪ ಹೋಗಬೇಕು ಅಂತ ಹೇಳಿದಾಗ ಯಾರಿಗೆ ಶಾಪ ಬಂತು ಅದನ್ನು ಒಂದು ಸ್ವಲ್ಪ ಚರಿತ್ರೆಯನ್ನು ನೋಡಿಕೊಂಡು ನಾವು ಹೇಳ್ಕೊಂಡ್ವಿ. ಏನೋ ಒಂದು ಶಾಪ, ಯಾವುದೋ ಒಂದು ಜನ್ಮ, ಯಾವುದೋ ಒಂದು ವರ ಕೇಳ್ಕೊಳ್ಬೇಕು, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕೆಲವರಿಗೆ ಶಾಪ ಬಂದರೆ ಅದೇ ವರವಾಗೂ ಇದ್ಬಿಡುತ್ತೆ.
ಕೆಲವು ಸತಿ ಅದನ್ನು ತೋರಿಸ್ಕೊಡ್ತಾರೆ, ಯಾವ ಥರ ಶಾಪ ಬಂತು, ಹೇಗೆ ವರವಾಯಿತು ಅವರಿಗೆ ಅಂತ. ಭಸ್ಮಾಸುರನಿಗೆ ಒಂದು ವರ ತಗೊಳ್ತಾನೆ, ಅಂದರೆ ಅವನಿಗೆ ಅದೇ ಶಾಪ ಆಗ್ಬಿಡೋದು. ಯಾರ ತಲೆ ಮೇಲೆ ಇಟ್ಟು ಬೆಂಕಿ ಹತ್ಕೊಂಡು ಸಾಯ್ಬೇಕು ಅಂತ ಅವನ ತಲೆ ಮೇಲೆ ಕೈ ಇಳಿಸ್ಬಿಡ್ತಾನೆ, ಮೋಹಿನಿ ಅವತಾರ ಮಾಡಿಬಿಟ್ಟು. ಅದೇ ಥರ ಮಧುಕೈಟವರಿಗೆ ಅವರೊಂದು ವರ ಪಡ್ಕೊಳ್ತಾರೆ ಚತುರ್ಮುಖ ಬ್ರಹ್ಮ. ಅವ್ರಿಗೇನು ಯಾವಾಗ ನೋಡಿದ್ರು ವೇದ ಕೊಡು ಅಂತ ಪೀಡಿಸ್ತಾ ಇರ್ತಾರೆ ಬ್ರಹ್ಮನ್ನ. ಅದೆಲ್ಲ ನಿನಗಲ್ಲಪ್ಪ, ನಿಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಆಮೇಲೆ ಏನಾದರೂ ಒಂದು ವರನಾದ್ರು ಕೊಡೋದು. ಸರಿ ಹೋಗು, ನೆಲದ ಮೇಲೆ ಇರೋರ್ಗು ನಿಮ್ಗೆ ಶಕ್ತಿ ಇರಲಿ ಅಂತ ಅವ್ರಿಗೊಂದು ವರ ಕೊಟ್ಬಿಡ್ತಾನೆ. ನೆಲದ ಮೇಲೆ ಇರೋರ್ಗು ಶಕ್ತಿ ಇರಲಿ ಅಂತ ಹೇಳ್ಬಿಟ್ಟು ಇಲ್ವೋ ಇವ್ರೇನು ಮಾಡ್ತಾರೆ, ಯಾವಾಗಲೂ ಬ್ರಹ್ಮ ಆಕಳಿಸಿದಾಗ ಬಾಯಿಂದ ವೇದಗಳೆಲ್ಲ ಬಿದ್ದೋಗುತ್ತಂತೆ, ಎಲ್ಲ ತಗೊಂಡು ನೆಲದ ಮೇಲೆ ಓಡೋಗ್ಬಿಡ್ತಾರೆ. ಅವ್ರು ನಟ್ಟಿಸ್ಕೊಂಡು ಓಡೋಕ್ಕೆ ಆಗಲಿಲ್ಲ. ತಿರುಗಿ ಆ ಪ್ರಕಾರ ಬ್ರಹ್ಮ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವಾಗ ಹಯಗ್ರೀವ ಅವತಾರ ಮಾಡಿ ಮಂತ್ರರೂಪಿ ಅಪ್ರಾಕೃತವಾದ ಒಂದು ಸ್ಫಟಿಕ ಶರೀರ, ಆ ಮಂತ್ರರೂಪಿಯಾಗಿ ಮಧುಕೈಟವರನ್ನ ತಗೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ಸುಮ್ಮನೆ ನೋಡ್ತಾನೆ ಈ ಕ್ಷಣ ಅಷ್ಟೇ. ಆ ಕಣ್ಣಿನ ಕಟಾಕ್ಷ ತೀಕ್ಷ್ಣವಾಗಿದ್ದು ಅವರೆಲ್ಲ ಕಿವಿ ಗುಗ್ಗೆಯಿಂದ ಬಂದು ಅವರು ರಾಕ್ಷಸರಲ್ಲ ಹಾಗೆ ಕರಗೋಗಿ ಅವ್ರು ನಿರಸನ ಮಾಡ್ತಾರೆ. ಅದೇ ಥರ ಹಿರಣ್ಯಕಶಿಪುನು ನಾವು ನೋಡಿದ್ವಿ, ಅವರು ವರಗಳನ್ನು ಪಡ್ಕೊಂಡಿರ್ತಾರೆ, ಯಾವುದರಿಂದನೂ ಸಾಯಬಾರ್ದು ಅಂತ. ಯಾದೃಚ್ಛಿಕವಾಗಿ ವರನೇ ಒಂದು ಶಾಪ ಆಗುತ್ತೆ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿ ಜೈ, ಯಾವ ಥರ ಇವನನ್ನು ಕೊಲ್ಲೋದು ಅಂತ ಐಡಿಯಾ ಮಾಡ್ತಾರಂತೆ. ಚೇತನವಾಗಿರೋದ್ರಲ್ಲೂ ಕೊಲ್ಲಬಾರ್ದು, ಅಚೇತನವಾಗಿರೋದ್ರಲ್ಲೂ ಕೊಲ್ಲಬಾರ್ದು, ಮನುಷ್ಯರಾಗಿರ್ಬಾರ್ದು, ಪ್ರಾಣಿಯಾಗಿರ್ಬಾರ್ದು ಅಂದಾಗ ಒಂದು ಅಚೇತನವಾಗಿದ್ದ ಒಂದು ಕಂಬದಿಂದ ಭಗವಂತ ಅವತಾರ ಮಾಡಿ ಹೀಗೆ ಏನು ಬೆಳೆಸ್ಕೊಳ್ತಾನೆ ಅಂದರೆ ಉಗುರನ್ನ ಬೆಳೆಸ್ಕೊಳ್ತಾನೆ. ಉಗುರು ಚೇತನ, ಕಟ್ ಮಾಡಿದ್ರೆ ತುದಿನ ನಮಗೇನು ನೋವಾಗಲ್ಲ, ಆದರೆ ಹೋಗ್ತಾ ಕಟ್ ಮಾಡಿದ್ರೆ ಅಲ್ಲಿ ಜೀವ ಇರುತ್ತೆ, ಕೈ ನೋವುತ್ತೆ, ಅಚೇತನ ಇದೆ ಅವಾಗ. ಅದಕ್ಕೆ ಆ ಥರ ಒಂದು ವಸ್ತುನ ಯಾರಿಗೆ ಜ್ಞಾಪಕ ಇರುತ್ತೆ ಕೇಳಿ, ಗೊತ್ತಿದ್ರೆ ಇವನೇ ವರ ಕೇಳ್ಬಿಡ್ತಾ ಇದ್ದಾನೆ, ಯಾರಿಗೂ ಜ್ಞಾಪಕ ಇರಲ್ಲ. ಒಟ್ಟಿನಲ್ಲಿ ಅವ್ನ ಕೊನೆಯಲ್ಲಿ ಒಂದು ಇದು ಕ್ಲಾಸ್ ಹಾಕ್ಬಿಡ್ತಾನೆ ಹಿರಣ್ಯಕಶಿಪು, ಒಟ್ಟಿನಲ್ಲಿ ನೀನು ಸೃಷ್ಟಿಸಿದ ಯಾವುದರಿಂದನೂ ನಾನು ಸಾಯ್ಬಾರ್ದಪ್ಪ ಅಂತ ಹೇಳ್ತಾನೆ. ತಥಾಸ್ತು ಅಂತ ಓಡೋಗ್ಬಿಡ್ತಾನಂತೆ ಬ್ರಹ್ಮ. ಇನ್ನೂ ಇಲ್ಲೇ ಇದ್ರೆ ಇನ್ನೂ ಏನೇನು ಕೇಳ್ತಾನೋ ಅಂತ. ಅದಕ್ಕೆ ಇವನು ಬರ್ತಾನೆ, ಪರಬ್ರಹ್ಮ ಅವತಾರ ಮಾಡ್ಕೊಂಡು ಬರ್ತಾನೆ. ಯಾಕೆಂದರೆ ಇವನನ್ನ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿಲ್ಲ, ನೀನು ಸೃಷ್ಟಿಸಿದ ಏನರಲ್ಲೂ ಸಾಯ್ಬಾರ್ದಲ್ಲ, ತಾನೇ ಬಂದ್ಬಿಟ್ಟು ಹೇಳ್ತಾರಂತೆ. ಯಾಕೆ ಯಾವಾಗಲೂ ಕೇಳ್ತಾ ಇರ್ತಾನಂತೆ ಬ್ರಹ್ಮ, ನನ್ನ ಅಮ್ಮ ಯಾರು ಅಂತ. ನಿನ್ನ ಅಮ್ಮ ಯಾರು ಗೊತ್ತಿಲ್ಲ, ನಿಮ್ಮ ಅಜ್ಜಿ ಇಲ್ಲದಾಳು ನೋಡು ಅಂತ ಕಮ್ಮ ತೋರಿಸ್ತಾರೆ. ಆ ಚೇತನವಾದ ಪದಾರ್ಥ ಅಘಟಿತ ಘಟನಾ ಸಾಮರ್ಥ್ಯ, ಇದನ್ನು ಮಾಡೋಕ್ಕೆ ಭಗವಂತನಿಗೆ ಮಾತ್ರನೇ ಸಾಧ್ಯ. ವರವನ್ನು ಪಡ್ಕೊಂಡಿದ್ದರೆ ಕೂಡ ಅದು ಒಂದು ಶಾಪ ಆಗುತ್ತೆ. ಆ ಥರ ಹೇಗೆ ವರವನ್ನು ಪಡ್ಕೊಳ್ಬೇಕು ಅಂತ ತಮಾಷೆ ಹೇಳ್ತಾರೆ. ಇರುವೆಗಳು ಹಾವನ್ನ ನೋಡ್ತಾನೆ ಇರ್ತಂದ್ರೆ, ಈಗ ಕಚ್ಚಿದ ತಕ್ಷಣ ಎಲ್ಲರೂ ಸತ್ತೋಗ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ನನಗೂ ಆ ಥರ ಒಂದು ವರ ಕೊಡು ಅಂತ ದೇವರನ್ನ ಕೇಳಿದ್ರೆ, ನನಗೂ ಆ ಥರ ಒಂದು ವರ ಕೊಡಬೇಕು, ನಾನು ಕಚ್ಚಿದ್ರೆ ಸಾಯ್ಬೇಕು, ನಾನು ಕಚ್ಚಿ ಸಾಯ್ಬೇಕು ಅನ್ನತ್ತದೆ. ಭಗವಂತ ತಥಾಸ್ತು ಅಂತ ಹೇಳ್ಬಿಟ್ಟು ಅದು ಏನು ಪೂರ್ತಿ ಕೇಳ್ಕೊಳ್ಳಿ, ನಾನು ಕಚ್ಚಿ ಸಾಯ್ಬೇಕು ಅಂತ. ಇದು ಕಚ್ಚಿದ ತಕ್ಷಣ ಹೊಸ್ಕಾಗಿ ಕೊಡ್ತೀವಿ, ಆ ಇರುವೆ ಸತ್ತೋಗ್ಬೇಕು ಅಷ್ಟೇ. ಆ ಥರ ಕೇಳ್ಕೊಳ್ಬೇಕಾದ್ರೆ ಸರಿಯಾಗಿ ವರ ಕೇಳ್ಕೊಳ್ಬೇಕು. ಕೈಕೇಯಿನೂ ಅಷ್ಟೇ, 2 ವರ ಇತ್ತು, ಕೇಳಬೇಕಾದ್ರೆ ತಪ್ಪಾಗಿ ಕೇಳ್ಕೊಂಡ್ಳು, ಏನು ಕೇಳಬಾರ್ದಾಗಿತ್ತು. ಸುಮ್ಮನೆ ಇದ್ದಿದ್ರೆ ರಾಮಚಂದ್ರನೇ ಕೊಟ್ಬಿಟ್ಟು ಹೋಗ್ಬಿಡ್ತಾ ಇದ್ದ ಭರತನಿಗೆ ರಾಜ್ಯನ. ಕೇಳ್ಕೊಂಡು ವರ ಬೇಕು ಅಂತ ದಶರಥನ ಕೇಳ್ಕೊಂಡಾಗ ಅವಾಗೇನಾಯಿತು, ಗಂಟನೂ ಸತ್ತೋಗ್ಬಿಟ್ಟ, ದಶರಥನೂ ರಾಜ್ಯ ಆಗಲಿಲ್ಲ. ಇವರು 3 ಜನನೂ ವಿಧವೆ ಆಗಿಬಿಟ್ರು. ಭರತ ಮಾತೇ ಆಡಿಸ್ಲಿಲ್ಲ, ಕೋಪ ಬಂದ್ಬಿಟ್ಟು ಭರತನೂ ಕಾಡು ಕೊಟ್ಟರು, ಏನೂ ಪ್ರಯೋಜನ ಆಗಲಿಲ್ಲ. 2 ವರ ತಗೊಂಡು 2 ವರನೂ ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ವರಗಳನ್ನು ನಾವು ಕೇಳಬಾರ್ದು ಭಗವಂತನ. ಸುಮ್ಮನೆ ಅಂಜಲಿ ನ್ಯಾಚಮಾನ, ಭಗವಂತ ನಮ್ಮಂತ ಎದುರು ನೋಡೋದು ಬರೀ ಅಂಜಲಿ. ನಮಸ್ಕಾರ ಮಾಡಿಬಿಟ್ರೆ ಅವನೇ ನೋಡ್ಬಿಟ್ಟು ನಮಗೆ ಕಾಪಾಡ್ತಾನೆ. ನೀವು ನಾನು 4-5 ಶಾಪಗಳು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಇವತ್ತಿಂದ ಮುಗಿಸ್ತೀನಿ. ದೂರ್ವಾಸರು ಘೃತಾಚಿ ಅನ್ನೋಳ ಹತ್ರ ಒಂದು ಹಾರವನ್ನು ತಗೊಂಡು ನೆನ್ನೆ ಕೂಡ ಹೇಳಿದೆ, ಇಂದ್ರನೇ ಕೊಟ್ಟಿದ್ರು ಅಂತ. ಅವನು ಅದನ್ನು ದುರಹಂಕಾರಿ, ಅವನು ಅಭಿಮಾನ ಭಂಗಮಾಯ್, ಅವನ ಅಭಿಮಾನ ಭಂಗ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಕಟಾಕ್ಷದಿಂದ ಶಾಪ ಹೋಗುತ್ತೆ. ಭಗವಂತನ ಯಾರ ಕಟಾಕ್ಷದಿಂದ ಅಂತ ಹೇಳಿದ್ರೆ ಆಲೋಕ್ಯತ್ವ ಅಮೃತ ಸಹಜೆ ವಿಷ್ಣು ವಕ್ಷಸ್ಥಲಸ್ಥ ಶಾಪಾಕ್ರಾಂತ ಶರಣ ಭಗವನ್ ಸಾವರೋಧ ಸುರೇಂದ್ರ ಲಬ್ಧ್ವಾ ಭೂಯಸ್ತ್ರಿಭುವನಮಿದಂ ಲಕ್ಷಿತಂ ತ್ವತ್ಕಟಾಕ್ಷೈ. ಅಮ್ಮನವ್ರ ಕಟಾಕ್ಷ ಬಿದ್ದ ತಕ್ಷಣ ಎಲ್ಲವೂ ವಾಪಸ್ ಸಿಕ್ತು ಅವ್ರಿಗೆ. ಸಮುದ್ರ ಮಥನ ಮಾಡಬೇಕಾದ್ರೆ ಲಕ್ಷ್ಮೀ ಮೇಲೆ ಬರ್ತಾಳಲ್ಲ, ಅವ್ರು ಬಂದ ಮೇಲೆ ಇವನಿಗೆ ಕಳೆದೋಗಿರೋ ವಸ್ತುಗಳೆಲ್ಲ ಒಂದೊಂದೇ ಎಲ್ಲ ಸಿಕ್ತು.
ಅವನಿಗೊಂದು ಶಾಪ ಆಗುತ್ತೆ. ಅದು ನಿವಾರಣೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಈ ಥರ ಎಲ್ಲವನ್ನ ಕಳ್ಕೊಂಡು ಆಮೇಲೆ ಸಮುದ್ರ ಮಧ್ಯದಲ್ಲಿ ಸಿಗುತ್ತೆ. ಊರ್ವಶಿ ಒಂದು ಶಾಪ ಕೊಟ್ಬಿಡ್ತಾಳೆ ಅರ್ಜುನನಿಗೆ. ಹೇಗೆ ಅಂದರೆ ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂತ ತಪಸ್ಸಿದ್ದಾಗ ತುಂಬ ಸ್ವರ್ಗೋಗಿರ್ತಾನೆ. ಅದು ಪಾಶುಪತಾಸ್ತ್ರ ಸಿಗುತ್ತೆ, ತುಂಬ ಉತ್ತಮವಾದ ಒಂದಿದು ಸಿಕ್ಕಿದಾಗ ಏನಾಗುತ್ತೆ, ಅದನ್ನ ಇಂದ್ರ ಬಂದು ನೋಡ್ತಾನೆ. ಅವನ ವರದಿಂದ ತಾನೇ ಕುಂತಿಗೆ ಮಗ ಹುಟ್ಟಿದ್ದು, ಇಂದ್ರನ ಮಗ ಅವನು ಅರ್ಜುನ. ಎಷ್ಟು ಸರ್ಗೋಗಿದೆಯಪ್ಪ ನೀನು, ಅಮರಾವತಿಗೆ ಬಂದು ಸ್ವಲ್ಪ ಮೈಯೆಲ್ಲ ಇದು ಮಾಡಿಕೊಂಡು ಸವರಿಸ್ಕೊಂಡು ಹೋಗ್ತೀಯ ಅಂತ ನೀನು ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಊರ್ವಶಿ ಹತ್ರ ಬಿಟ್ಟರೆ, ಅವಳು ತುಂಬ ಅಪ್ಸರೆಯರೆಲ್ಲ ತುಂಬ ಸುಂದರಿಯಾಗಿರೋಳು ಅಪ್ಸರೆ, ಅವಳ ಹತ್ರ ಬಿಟ್ಟರೆ ಇವ್ನು ಚೆನ್ನಾಗಾಗ್ತಾನೆ ಅಂತ ಹೇಳ್ಬಿಟ್ಟು ಊರ್ವಶಿ ಹತ್ರ ಬಿಟ್ಟು ನೀನು ಇವಳ ಜೊತೆಗೆ ಸುಖವಾಗಿರುವ ಒಂದು ಸ್ವಲ್ಪ ದಿವಸ ನಿನ್ನ ಮೈ ಇದೆಲ್ಲ ಸರಿಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ್ರೆ ಇವನು ಯಥಾ ಪ್ರಕಾರ ತುಂಬ ಒಳ್ಳೆ ತಪಸ್ಸಿರ್ತಾರಲ್ಲ ಇಷ್ಟು ದಿವಸನು, ಹಾಗೆ ಇಲ್ಲ ಇಂದ್ರ ನನಗೆ ಅಪ್ಪ ಅಂದರೆ ನೀನು ನನ್ನ ಅಮ್ಮ ಅಂತ ಹೇಳ್ಬಿಟ್ಟು ಊರ್ವಶಿಗೆ ನಿನ್ನ ಹತ್ರ ನಾನು ಆ ಥರ ಸಂಬಂಧ ಎಲ್ಲ ಇಟ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತಾರೆ. ಕೋಪ ಬಂದ್ಬಿಡುತ್ತೆ ಊರ್ವಶಿಗೆ, ಶಾಪ ಕೊಟ್ಬಿಡ್ತಾಳೆ, ನೀನು ನಪುಂಸಕನಾಗು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಡ್ತಾಳೆ. ಆವಾಗ ಅಯ್ಯೋ ನಾನು ಆ ಥರದ ಹೇಳಿಲ್ಲಮ್ಮ, ನೀನು ನಾನು ನಿಜವಾಗ್ಲೂ ನನ್ನ ತಾಯಿ ಇಲ್ಲ ಭೂಲೋಕದವ್ರ ಥರ ಮಾತಾಡ್ತಾ ಇದೆಯಾ, ಇದು ಅಮರಾವತಿ ಇಲ್ಲ, ಆ ಥರ ರೂಲ್ಸ್ ಎಲ್ಲ ಏನಿಲ್ಲ, ನಿನಗೆ ಅಷ್ಟು ಗೊತ್ತಾಗಲ್ಲ, ನಿನಗೆ ಒಳ್ಳೇದು ಹಿತವ ಮಾಡೋಣ ಅಂತ ಹೇಳಿದ್ರೆ ಭೂಮಿನಲ್ಲಿ ಇರೋ ಥರನೇ ಆಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಶಾಪ ಕೊಟ್ಬಿಡ್ತಾನೆ. ಆ ಶಾಪನೇ ಅವ್ರಿಗೆ ಅಜ್ಞಾತವಾಸದಲ್ಲಿರ್ಬೇಕಾದ್ರೆ ಬೊರನಾಡಿ ಹತ್ರ ಉಪಯೋಗಿಸ್ಕೊಳ್ತಾನೆ. ಇದೆಲ್ಲ ಒಂದು ಶಾಪ. ಕರ್ಣನಿಗೆ ಒಂದು ಶಾಪ ಬಂದಿರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಬಿಲ್ಲಿವಿದ್ಯೆ ಕಲ್ತ್ಕೊಳ್ಬೇಕು ಅಂತ ಹೇಳಿದಾಗ ಇವನು ಸೂತಪುತ್ರನಾಗಿರ್ತಾನೆ. ಅದಕ್ಕೆ ಇವರು ದ್ರೋಣರ ಹತ್ರ ಬಂದಾಗ ಕೇಳ್ತಾರೆ, ನೀನು ಯಾವ ಜನ್ಮದವನು, ಏನು ಕ್ಷತ್ರಿಯನ, ನೀವು ಯಾರು, ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ಮಾತ್ರ ನಾನು ಹೇಳ್ಕೊಡ್ತೀನಿ, ಬೇರೆ ಯಾರಿಗೂ ಹೇಳ್ಕೊಡಲ್ಲ ಅಂತ ಏನೋ ವಿದ್ಯೆ ಹೇಳ್ತಾರೆ. ಇವರು ಸೂತಪುತ್ರ ಆದ ತಕ್ಷಣ ವರ್ಣಾಶ್ರಮ ಧರ್ಮವನ್ನೆಲ್ಲ ಪಾಲಿಸ್ತಾ ಇದ್ದಿತ್ತಲ್ಲ, ನಿನಗೆ ಯಾಕೆ ಈ ವಿದ್ಯೆ ಅಂತ ಕೇಳ್ತಾರೆ. ಅವನೇನು ಮಾಡ್ತಾನೆ, ಅಯ್ಯೋ ತುಂಬ ಆಸೆ ಆಗುತ್ತೆ ದ್ರೋಣರ ಹತ್ರನೇ ಕಲ್ತ್ಕೋಬೇಕು ಅಂತ, ಹೇಳ್ಕೊಡಲ್ಲ ಅಂದಾಗ ಯಾರ ಹತ್ರನೂ ಹೋಗಿ, ಇವನು ತುಂಬ ಸೂರ್ಯಪುತ್ರ, ಇವನು ಸುಮ್ಮನೆ ಹಾಗೆ ಇರೋಕ್ಕಾಗಲ್ಲ, ಬೇಡನ ಮಗನ ಥರ ಇರೋಕ್ಕಾಗಲ್ಲ, ಈಗಾದರೂ ಕಲ್ತ್ಕೋಬೇಕು ಅಂತ ಪರಶುರಾಮರ ಹತ್ರ ಹೋಗಿ ಬ್ರಾಹ್ಮಣನ ವೇಷ ಹಾಕ್ಕೊಂಡು ವಿದ್ಯೆಗಳನ್ನೆಲ್ಲ ಕಲ್ತ್ಕೊಡ್ತಾರೆ. ಕಲ್ತ್ಕೊಂಡು ಪೂರ್ತಿ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ, ಅಸ್ತ್ರಗಳು ಶಸ್ತ್ರಗಳು ಎಲ್ಲವನ್ನ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಾಗ ಏನಾಗುತ್ತೆ, ಒಂದು ದಿವಸ ಹೀಗೆ ಗುರು ಶುಶ್ರೂಷೆ ಮಾಡ್ತಾ ಇರ್ಬೇಕಾದ್ರೆ ಇಂದ್ರ ನೋಡ್ತಾನೆ, ಇವನು ಅರ್ಜುನನಿಗಿಂತ ಬಲಿಷ್ಠ ಆಗ್ಬಿಟ್ರೆ ಕಷ್ಟ, ಇವನು ದುರ್ಯೋಧನನಿಗೆ ಇವನು ಸ್ನೇಹಿತ ಬೇರೆ, ಅವನಿಗೆ ತೊಂದರೆ ಆಗ್ಬಿಡುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಬಂದು ಒಂದು ದುಂಬಿ ಥರ ಈ ಮಡಿ ಮೇಲೆ ಕಲ್ಕೊಂಡಿರ್ತಾರೆ ಪರಶುರಾಮ, ಕೊರೆದು ಬಿಡ್ತಾನೆ ಚೆನ್ನಾಗಿ ಇವನಿಗೆ ಕರ್ಣನ ತೊಡೆನ ಕೊರೆದು ರಕ್ತ ಹರಿಯಕ್ಕೆ ಶುರು ಆಗ್ಬಿಡುತ್ತೆ. ಆ ಬಿಸಿ ರಕ್ತ ಇಲ್ಲಿ ಪರಶುರಾಮರ ಕತ್ತತ್ರ ಬಂದಾಗ ಎಚ್ಚರ ಆಗ್ಬಿಡುತ್ತೆ ಅವ್ರಿಗೆ. ಏನಿದು ಅಂತ ಹಿಂಗೆ ನೋಡ್ತಾರೆ, ರಕ್ತ ಏನಾಯ್ತು ಅಂತ ಕೇಳ್ತಾರೆ. ನೋಡಿದ್ರೆ ಎಲ್ಲ ಮಾರ್ಕ್ಸ್ ಕಡೆ ಎಲ್ಲ ಹಾಗೆ ಕೊರೆದು ಬಿಟ್ಟಿದೆ, ರಕ್ತ ಹರಿತಾ ಇದೆ. ಆವಾಗ ತಕ್ಷಣ ಪರಶುರಾಮರು ಹೇಳ್ತಾರೆ, ಖಂಡಿತ ನೀನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣಕ್ಕೆ ಏನಾದ್ರು ಒಂದು ಇರುವೆ ಕಚ್ಚಿದ್ರೆ ಬಾಯಿ ಪಡ್ಕೊಂಡ್ಬಿಡ್ತಾನೆ, ಇಷ್ಟೊಂದು ಗಾಯ ಮಾಡಿದೆ, ನೀನು ಕ್ಷತ್ರಿಯನೇ ಇರಬೇಕು, ಹೇಳು ನೀನು ಯಾರು ಅಂತ ಹೇಳಿದಾಗ ಕಾಲಿಗೆ ಬಿಟ್ಟು ಕ್ಷಮಾಪಣೆ ಕೇಳ್ಬಿಡ್ತಾನೆ. ಇಲ್ಲ ನಾನು ಸೂತಪುತ್ರ ಈ ಥರ ನನಗೆ ಯಾರು ಹೇಳ್ಕೊಡಲ್ಲ ಅಂದರು, ಅದಕ್ಕೆ ನಾನು ಈ ಥರ ನಿನಗೆ ತಪ್ಪಾಗಿ ಹೇಳ್ಬಿಟ್ಟು ಸೇರಿಕೊಂಡೆ. ಬೈತಾರೆ ಪರಶುರಾಮರು, ನೀನು ನಿಜವಾಗ್ಲೂ ಸೂತಪುತ್ರ ಅಂತ ಹೇಳಿದ್ರೆ ಕೂಡ ನಾನು ಹೇಳ್ಕೊಡ್ತಿದ್ದೇನೋ, ನೀನು ಸುಳ್ಳಾಗಿ ಬಂದು ಬ್ರಾಹ್ಮಣ ನಾನು ವೇಷ ಹಾಕೊಂಡು ಬಂದಿಲ್ಲ, ಅದಕ್ಕೆ ನೀನು ಕಲ್ತಿದ್ದ ವಿದ್ಯೆ ಇಲ್ಲ, ನಿನಗೆ ಯುದ್ಧ ಭೂಮಿಯಲ್ಲಿ ನಿನಗೆ ಮರ್ತೋಗೋ ಥರ ಅಂತ ಆಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಇದೇ ಥರ ಪಾರ್ವತಿನೂ ದೇವತೆಗಳಿಗೆ ಒಂದು ಶಾಪ ಕೊಡ್ತಾಳೆ, ಯಾವ ದೇವತೆಗಳಿಗೂ ಮಕ್ಕಳಾಗಬಾರ್ದು ಅಂತ, ಅದಕ್ಕೆ ಫಿಕ್ಸೆಡ್ ನಂಬರ್ಸ್ 33 ಕೋಟಿ ಫಿಕ್ಸೆಡ್ ನಂಬರ್ಸ್. ಆಮೇಲೆ ಈ ದೂರ್ವಾಸನ ನೋಡ್ತೀವಿ, ಕಣ್ವ ಮಹರ್ಷಿ ಆಶ್ರಮಕ್ಕೆ ಬಂದಾಗ ಶಕುಂತಲೆ ಯಾವುದೋ ಅನ್ಯಮನಸ್ಕಳಾಗಿರ್ತಾಳೆ, ಅವನಿಗೂ ಶಾಪ ಕೊಡ್ತಾರೆ. ಈ ಶಾಪಗಳೆಲ್ಲ ಹೇಗೆಂದರೆ ಅನುಭವಿಸೈತೆ ಇರಬೇಕು. ಅದಕ್ಕೆ ಭಗವಂತನ ಕಟಾಕ್ಷ ಇದ್ದರೆ ಮಧ್ಯದಲ್ಲಿ ಕಡಿಮೆ ಆಗುತ್ತೆ, ಇಲ್ಲದ್ರೆ ಅನುಭವಿಸೈತೆ ಇರಬೇಕು. ಅದಕ್ಕೆ ಎಂಗಣ್ಣೆ ಶಾಪಂ ಇಳಿಂತೇಲೋ ಎಂಬಾವ ಅಂತ ಕೇಳ್ಕೊಳ್ತಾರೆ. ಇದೇ ಥರ ಕುಬೇರನಿಗೆ ಒಂದು ಶಾಪ ಬರುತ್ತೆ. ಹೇಗೆಂದರೆ ಕೈಲಾಸಕ್ಕೆ ಹೋಗ್ತಾನೆ ಅವನು. ಕೈಲಾಸಕ್ಕೆ ಹೋದಾಗ ತುಂಬ ಚೆನ್ನಾಗಿರ್ತಾಳಂತೆ ಪಾರ್ವತಿ. ನಮಸ್ಕಾರ ಮಾಡಿಬಿಟ್ಟು ಗಂಧರ್ವ ಪುತ್ರ ಇವನು, ಅವ್ರ ಅಮ್ಮ ಗಂಧರ್ವ, ಅಪ್ಪ ವಿಷ್ಣು ವಸು, 4 ಕಾಮನ್ ತಂದೆ. ಯಾರಿಗೆ? ರಾವಣನಿಗೆ, ವಿಭೀಷಣನಿಗೆ, ಇವ್ರಿಗೆಲ್ಲ ತಂದೆ ಕಾಮನ್ನು, ತಾಯಿ ಮಾತ್ರ ಬೇರೆ ಬೇರೆ. ಸೊ ಇವನು ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿರ್ತಾನೆ. ಇವನು ತುಂಬ ಚೆನ್ನಾಗಿರ್ತಾನೆ. ಸ್ಫುರದ್ರೂಪಿ ಹೋಗಿ ನಮಸ್ಕಾರ ಮಾಡಿ ಎದ್ದೇಳ್ಬೇಕಾದ್ರೆ ಪಾರ್ವತಿ ನೋಡ್ತಾನೆ, ತುಂಬ ಚೆನ್ನಾಗಿರ್ತಾಳೆ, ಒಂಥರ ವಕ್ರದೃಷ್ಟಿಯಲ್ಲಿ ನೋಡ್ತಾಳಂತೆ. ಕೋಪ ಬಂದ್ಬಿಟ್ಟು ಪಾರ್ವತಿಗೆ ಶಾಪ ಕೊಟ್ಬಿಡ್ತಾಳೆ, ನಿನಗೆ ಧನಮದ, ನಿನಗೆ ಐಶ್ವರ್ಯದ ಮದ, ನಿನ್ನ ಐಶ್ವರ್ಯ ಎಲ್ಲ ನಾಶ ಆಗೋಗ್ಬಿಡ್ಲಿ, ನೋಡೋಕ್ಕೂ ತುಂಬ ರೂಪಿಯಾಗಿದೆಯಲ್ಲ, ಕುರೂಪಿ ಆಗೋಗ್ಬಿಡು ಅಂತ
ಒಂದು ಕಣ್ಣಿಲ್ದಾಗ ಮಾಡಿ ವಕ್ರವಾಗಿ ಕುಬ್ಜನಾಗಿ ಕುಬೇರ ನೋಡೋಕೆ ಚೆನ್ನಾಗಿಲ್ಲ. ಪಾರ್ವತಿ ಶಾಪ ಕೊಡ್ತಾಳೆ. ಆದರೆ ಶಾಪ ಕೊಟ್ಟಾಗ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅಯ್ಯಯ್ಯೋ ಹೀಗೆಲ್ಲ ನಮ್ಗೆ ಇರೋಕ್ಕೆ ಆಗೋದಿಲ್ಲ, ನನ್ನ ಐಶ್ವರ್ಯ ಇಲ್ಲದೆ ನವನಿಧಿಗಳಿಲ್ಲದೆ ಹೋದರೆ ಇರೋಕ್ಕೆ ಆಗಲ್ಲ ಅಂದರೆ ಅದೆಲ್ಲ ಅಲ್ಲಿ ಹೋಗಿದೆ. ಎಲ್ಲಿ ತಿರುಕೋಳು ಅಲ್ಲಿ ವೈತ ಮಾನಿಧಿ ಈಗ ನಮ್ಮ ಹತ್ರ ಇದೆ, ಕೆಳಗಡೆ ಹೋಗ್ಬಿಟ್ಟು ಎಲ್ಲ ಕೆಳಗಡೆ ಹೋಗ್ಕೊಂಡ್ಬಿಟ್ಟಿದೆ ಅಂತೆ. ತಿರುಕೋಳು ಅಂತ ಒಂದು ದೇವಸ್ಥಾನ, ಅಲ್ಲಿ ಭಗವಂತನಿಗೆ ವೈತ ಮಾನಿಧಿ ಪೆರುಮಾಳ್ ಅಂತಲೇ ಹೆಸರು. ಅಲ್ಲಿ ಹೋಗಿ ತಪಸ್ ಮಾಡು ಅಂತ ಹೇಳ್ತಾರೆ. ಬರ್ತಾನೆ ಕುಬೇರ, ಇಲ್ಲಿ ಬಂದು ತಪಸ್ ಮಾಡ್ತಾನೆ. ತಪಸ್ ಮಾಡಿ ಎಲ್ಲ ನವನಿಧಿನೂ ವಾಪಸ್ ಪಡ್ಕೊಳ್ಬೇಕು ಅಂತ ಎಲ್ಲ ಅಳದು ಸೇರಲ್ಲಿ ಕೊಡ್ತಾ ಇದ್ದಾನಂತೆ ಭಗವಂತ ಇವನಿಗೆ. ಎಲ್ಲ ತಗೊಂಡ ಸೇರಲ್ಲಿ ಕೆಳಗಡೆ ಒಂದು ಕಾಸು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಕುಬೇರ ನೋಡ್ರು ಎಲ್ಲ ಕೊಟ್ಟೆ, ಸೇರಲ್ಲಿ ಒಂದು ಕಾಸು ಅಂಟ್ಕೊಂಡ್ಬಿಟ್ಟಿದೆ ನೋಡು ಅಂತ. ಅಯ್ಯೋ ದರಿದ್ರವೇ ತಗೋದಿನ ಅಂತ ಒಂದು ಕಾಸು ಕೊಟ್ಬಿಟ್ಟು ಬಾಕಿನೆಲ್ಲ ವಾಪಸ್ ಇಟ್ಕೊಂಡ್ಬಿಡ್ತಾನಂತೆ. ಒಂದು ಕಾಸು ಭಗವಂತನ ಹತ್ರ ಇಸ್ಕೊಂಡಿದ್ದಕ್ಕೆ ಅವ್ನಿಗೆ ಎಷ್ಟು ಕುಬೇರ ಅಂತ ಇವತ್ತು ಎಲ್ಲರೂ ಫೋಟೋ ಹಾಕ್ಕೊಂಡು ನಮಸ್ಕಾರ ಎಲ್ಲ ಮಾಡ್ತಾರೆ. ಬಾಕಿ ಭಗವಂತ ಇನ್ನೆಂತ ವೈತ ಮಾಡಿದೆ. ಕ್ಷೇತ್ರದಲ್ಲಿ ತಿರುಕೋಳೂರು ಪೆಣ್ಪಿಳ್ಳೈ ರಹಸ್ಯಗಳು ಅಂತ ಕಥೆಗಳ ಪುಸ್ತಕ ನಾನು ಬರೆದಿರಲಿಲ್ಲ, ಅದರಲ್ಲಿ ಇವೆಲ್ಲ ಕಥೆ ಬರುತ್ತೆ. ಕ್ಷೇತ್ರ ಪ್ರಾಣ ಅದೆಲ್ಲ ಬರುತ್ತೆ. ಆ ಕ್ಷೇತ್ರದಲ್ಲಿ ಒಂದು ಹೆಂಗಸು ರಾಮಾನುಜರ ಜೊತೆ ಸಂಭಾಷಣೆ ಮಾಡೋದು. ಆ ಸಂಭಾಷಣೆ ಮಾಡಬೇಕಾದ್ರೆ 81 ಎಪಿಸೋಡ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದನ್ನು ಹೇಳೋವಂಥ ಊರದು. ಆಮೇಲೆ ಅವನ ಒಂದು ಕ್ಲಾಸ್ ತಗೊಂಡೋಗಿ ಮತ್ತೆ ಅಲ್ಕಾಪುರಿನಲ್ಲಿ ತಿರ್ಗಾ ಎಲ್ಲ ತನ್ನ ರಾಜ್ಯಭಾರವನ್ನು ಶುರು ಮಾಡ್ತಾನೆ. ಈ ಥರ ಶಾಪಗಳು ಬಂದಾಗ ಹೋಗಿಸ್ಕೊಡ್ಬೇಕು. ಇಲ್ಲಿ ಇವರು ಗೋಪಿಕೆಯರೆಲ್ಲ ನಮಗೆ ಶಾಪ ಅಂತ ಹೇಳಿದ್ರೆ ಪ್ರಕೃತಿ ಮಂಡಲದಲ್ಲಿ ಬಂದು ಸಂಸಾರದಲ್ಲಿ ಇರೋದೇ ಒಂದು ದೊಡ್ಡ ಶಾಪ. ಇದನ್ನು ಮುಗಿಸ್ಕೊಂಡು ನಾವು ಹೋಗಬೇಕು. ಎಂಗಳ್ ಮೇಲ್ ಶಾಪಂ ವಿಳಿಂದೇಲೋ ಎಂಬಾವಾಯ್ ಶತಮಕಮಣಿ ನೀಲಾಚಾರು ಕಲ್ಹಾರಹಸ್ತ ಸರಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿಹಿತಾವಿ ಸ್ರಗ್ವಿರಾ ಕೃಷ್ಣನಾಥ ವಿಲಸದೋರ್ದಿಗೋದ ವಿಷ್ಣು ಚಿತ್ತಾತ್ಮಜಾನ வேயர் புகழ் வில்லி கொத்தோராடி பூரம் மேல் மேலும் மிக விளங்க விஷ்ணு சித்தர் தூய திருமகளாய்